ಕ್ಷಮಿಸ್ಬೇಕು. ನಾನು ಅವ್ರಿಗೆ ಕರೆ ಮಾಡಿ, ಸ್ನೇಹಿತರೇ, ಅವರು ಆಟೋ ಚಾಲಕರ ಹೋರಾಟಗಾರರು, ಅಧ್ಯಕ್ಷರು ಸಹ, ಆಟೋ ಚಾಲಕರ ಘಟಕದ ಅಧ್ಯಕ್ಷರು, ಕರೆ ಮಾಡಿ ಮಾತಾಡಿ ಅವ್ರ ಹತ್ರ ಕೇಳ್ಬಿಟ್ಟು ಹೇಳೋಣ ಅವ್ರ ಹೆಸರಲ್ಲಿ ಅವ್ರ ಜೊತೆ ಏನಾಯ್ತು ಆವತ್ತು, ಯಾವ ರೀತಿ ಕೆಲವರು ನಾಯಕರುಗಳು ಮೋಸ ಮಾಡಿದ್ರು ಅಂತ, ಅವ್ರಿಗೆ ಯಾವ ರೀತಿ ಕೆಲವೊಂದು ಸಮಸ್ಯೆಗಳನ್ನ ಉಂಟು ಮಾಡಿದ್ರು ಅದನ್ನು ಹೇಳಬೇಕು ಅಂತಾನೆ ನಾನು ಅನ್ಕೊಂಡೆ. ಆದರೆ ಅವರು ಫೋನ್ ಕನೆಕ್ಟ್ ಆಗಲಿಲ್ಲ. ಅಷ್ಟೊತ್ತಿಗೆ ಲೈವ್ ಕೂಡ ಕಟ್ಟಾಗೋಗಿತ್ತು. ನಂಗೆ ಗೊತ್ತಿಲ್ಲ, ಪಾಸಿಂಗ್ ಮಾಡಬೇಕಿತ್ತು, ಲೈವ್ ಕಟ್ಟಾಗಿತ್ತು. ಸೊ ಅವ್ರ ಹೆಸರು ತಗೊಳ್ಳೋದು ಬೇಡ ಪಾಪ. ಅವರು ಒಂದು ಉನ್ನತ ಸ್ಥಾನದಲ್ಲಿರೋರು, ಒಂದು ದೊಡ್ಡ ಸಂಘಟನೆ ಜೊತೆನಲ್ಲಿರ್ತಕ್ಕಂಥವ್ರು. ಏನಾಯ್ತು ಅಂದ್ರೆ, ಅವ್ರ ಜೊತೆ ಅವ್ರೇನೋ ಸಮಸ್ಯೆ ಇತ್ತು. ಒಂದು ಆಫೀಸ್ ಕಚೇರಿ ಓಪನ್ ಮಾಡ್ಕೋತೀವಿ ಅಂತ ನನ್ನ ಹತ್ರನೂ ಬಂದ್ರು, ಹೇಳಿದ್ರು. ನಾನು ನಮ್ಮ ಸ್ನೇಹಿತರು ಒಂದಷ್ಟು ಸಹಾಯ ಸಹಕಾರವನ್ನು ಅವ್ರಿಗೆ ಕೊಟ್ವಿ. ಯಾರೇ ಬಂದ್ರು ಅದನ್ನ ಮಾಡ್ತೀವಿ, ಅವ್ರಿಗೂ ಮಾಡಿದ್ವಿ. ಅಚಾನಕ್ ಆಗಿ ಈ ಹಿರಿಯ ಹೋರಾಟಗಾರರಿದಾರಲ್ಲ ಒಬ್ರು, ಎಲ್ಲರಿಗೂ ನಾನು ಅಪ್ಪ ಅನ್ಕೊಂಡು ತಿರುಗ್ತಾರವರು. ಈಗ ಅಪ್ಪ ದಾನ ಮಾಡೋದಂತೆ ಬೆಂಗಳೂರು ಆಟೋ ಕಂಟ್ರೋಲ್ ಅಪ್ಪ ಮಗನ್ ದಾನ ಮಾಡ್ತಿರೋದು, ಅದಕ್ಕೆ ಅಪ್ಪ ಮಗ ಅನ್ನೋದು. ಮತ್ತೆ ಮಗ ಕೂಡ ಹೇಳೋದು ಬೆಂಗಳೂರು ಆಳ್ಬೇಕು ನಾನು ಅಂತ. ಸೊ ಅಪ್ಪ ಏನ್ ಮಾಡ್ತಾರೆ, ಅವ್ರ ಸ್ನೇಹಿತರನ್ನೇ ಕರ್ಕೊಂಡು ಹೋಗ್ತಾರೆ. ಒಂದು ಲೆಟರ್ಗಳು ಬೇಕು ಪರ್ಮಿಟ್ ತಗೊಳಕ್ಕೆ. ಲೆಟರ್ಗಳನ್ನೆಲ್ಲ ಎಲ್ಲಿ ಸಬ್ಮಿಟ್ ಮಾಡ್ತಾ ಇರ್ತಾರೆ, ಕ್ಯೂರಾಜ್ ಸಂಸ್ಥೆಯಲ್ಲಿ ಕೊಡ್ತಾ ಇರ್ತಾರೆ. ತಗೊಂಡೋಗಿ ಅದೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಅದ್ರದ್ದು ಮರ್ಮನೇ ನನಗೆ ಗೊತ್ತಿರಲಿಲ್ಲ ಅದ್ರದ್ದು. ಇವರು ಲೆಟರ್ಗಳನ್ನ ಕಲೆಕ್ಟ್ ಮಾಡ್ಕೊಡೋದು ಮರ್ಮ ನನ್ಗೆ ಆವತ್ತು ಗೊತ್ತಾಗಿದ್ದು. ಇವರು ಜೊತೆಲಿ ಹೋದವರು ನನಗೇನು ವಿಷಯ ತಿಳಿಸಿರ್ಲಿಲ್ಲ, ಹೊರಟೋದ್ರು. ಏನಂತ ಹೇಳಿದ್ರು, ಕಮಿಷನರ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಬಿಟ್ಟು ಬರೋಣ ಪರ್ಮಿಟ್ ವಿಚಾರಕ್ಕೆ ಬಾ ಅಂತ. ಹೋಯ್ತಾ ಲಾಲ್ಬಾಗ್ ಕಡೆಗೆ ಹೋಯ್ತಾರೆ. ಇವರು ಹಂಗೂ ಕೇಳ್ತಾರೆ, RTO ಆಫೀಸ್ ಇಲ್ಲೆಲ್ಲಿ ಐತೆ ಮಾರಾಯ, ಅಲ್ಲಿರೋದಲ್ವಾ ಮಾರಾಯ ಅಂತ. ಇಲ್ಲ ಬಾ, ಇಲ್ಲೇ ಇರೋದು, ಕರ್ಕೊಂಡು ಹೋಯ್ತೀನಿ ಅಂತ. ಇನ್ನೊಂದು ಸಂಘಟನೆನೂ ಜೊತೆಲಿತ್ತು, 2 ಸಂಘಟನೆಗಳ ಕರ್ಕೊಂಡು ಹೋಗಿರೋದು ನಾಯಕರು. ಅಲ್ಲಿ ಹೋಗಿ ಲೆಟರ್ನ ಕವರ್ಗೆ ಹಾಕ್ಬಿಟ್ಟು ಖಾಲಿ ಲೆಟರ್ಗೆ ಸೈನ್ ಮಾಡಿಸಿರೋದು. ಏನೂ ಇಲ್ಲ ಲೆಟರ್ಡಲ್ಲಿ, ಖಾಲಿ ಲೆಟರ್ಗೆ ಸೈನ್ ಮಾಡಿಸ್ಬಿಟ್ಟು, ಇಲ್ಲ ಟೈಪಿಸ್ಟ್ ಬಂದಿಲ್ಲ, ಟೈಪ್ ಮಾಡ್ಕೊತಾರ. ಆಮೇಲೆ ಇವರೇ ತಗೊಂಡು ಹೋಗ್ತಾರಪ್ಪ ಅಲ್ಲಿಗೆ RTO ಆಫೀಸ್ಗೆ, ಆ ಲೆಟರ್ನ ಕೊಡು ಅಂತ ಹೇಳ್ಬಿಟ್ಟು ಇಟ್ಕೊಬಿಟ್ರು. ಅವತ್ತೇನ್ ನಡೀತು ಅನ್ನೋ ಆಡಿಯೋ ಕಾಲ್ ರೆಕಾರ್ಡ್ ನನ್ನ ಹತ್ರ ಇದೆ ಇವತ್ತಿಗೂ. ರಾತ್ರಿ ಬಂದಿದ್ದು ಕರೆ ನನಗೆ. ಇಟ್ಕೊಂಡು ಇವ್ರೇನ್ ಮಾಡ್ತಾರೆ, ಬಂದ್ಬಿಡ್ತಾರೆ ಅಲ್ಲಿ. ಅದೇ ಟೈಮ್ಗೆ ಈ ಲೀಡರ್ ಇನ್ನೊಬ್ರು, ಈ 4-5 ಜನ ಏನಿದ್ರು ಇದ್ರಲ್ಲಿ ಇನ್ನೊಬ್ರು ಒಳಗಡೆ ಕ್ಯಾಬಿನಿಂದ ಎನ್ವಲಪ್ ಕವರ್ ಇಟ್ಕೊಬತ್ತಾರೆ. 2 ಲೆಟರ್ ತಗೊಂಡ್ರು, 2 ಎನ್ವಲಪ್ ಕವರ್ ಇದ್ದು ಹಿಡ್ಕೊಂಡು ಬಂದಿದ್ದೇನೆ. ಏನೋ ರೋಷನ್ ಲಾಲ್ ಅವರು, ಅಲ್ಲಿ ಇದ್ದಂತ ಸ್ಟಾಫ್ ಯಾರೋ ಒಟ್ನಲ್ಲಿ ಕೊಟ್ರಂತೆ. ನನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ಗೆ ತಿಳಿಸಿದ ವಿಚಾರ. 2 ಎನ್ವಲಪ್ ಕೊಟ್ರು, ಹೋದ್ರು. ಅದು ಸಂಜೆಗೆ ಇವ್ರು ಫೋನ್ ಮಾಡೋದು ನನಗೆ. ಯಾರು ಅವ್ರಿಗೆ ಏನು ಹೇಳಿದ್ರು ಗೊತ್ತಿಲ್ಲ. ನನಗೇನೋ ಈ ತರ ನಾನು ಕೇಳ್ಪಟ್ಟೆ. ಆ ಲೆಟ್ರೇಡಲ್ಲಿ ಏನಿತ್ತು, ಲೆಟ್ರೇಡ್ ನಮಗೆ ತಗೊಂಡು ಈ ತರ ಆಗೋದು. ನಾನಂದೆ ಯಾಕಣ್ಣ ದಟ್ ಕೆಲಸ ಮಾಡ್ಕೊಂಡ್ರಿ, ಖಾಲಿ ಲೆಟ್ರೇಡ್ ಯಾರಿಗೂ ಕೊಡಬಾರ್ದು, ಏನೇ ಕೊಡಬೇಕು ಅಂದ್ರು RTO ಆಫೀಸ್ಗೆ ನಾವು ಕೊಟ್ಟಿದ್ದೀವಿ, RTO ಆಫೀಸ್ಗೆ ಕೊಟ್ಟಿದ್ದೆ, DC ಅವ್ರ ಆಫೀಸ್ಗೆ ಕೊಟ್ಟಿದ್ದೀವಿ. ಅವತ್ತು ಮೀಟಿಂಗಲ್ಲೂ ನಾನು ಕೊಟ್ಟೆ. ಯಾಕಣ್ಣ ಈ ತರ ಬಂದು, ಇಲ್ಲ ಏನಾಗ್ಬೋದು ತನ್ವೀರ್ ಈ ತರ ಅಂದ್ರು. ಅಣ್ಣ ನನಗೂ ಗೊತ್ತಿಲ್ಲ. ಇಲ್ಲ ನನ್ಗೆ ಯಾರೋ ಹೇಳಿದ್ರು ಈ ತರ ಒಂದೊಂದು ಲೆಟರ್ ಇಸ್ಕೊಂಡು 55,000 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡಂತೆ. ನನಗೆ ಯಾಕೋ ಡೌಟು, ಆ 2 ಕವರಲ್ಲೂ 50,000 ಬಂಡ್ಲಿದ್ರೆ ಹೆಂಗಿರುತ್ತೆ ಎನ್ವಾಲಪ್, ಆ ತರ ಇದ್ದೆ. ನನಗೆ ನಾನು ಆಫೀಸ್ ಓಪನ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಫರ್ನಿಚರ್ ಏನೋ ಮಾಡಿಸ್ಕೊಡ್ತೀನಿ, ಹೋಗಿ ಹೇಳ್ಬಿಟ್ಟು ಅಂತ ಹೇಳೋದು. ನಾನು ಯಾಕೆ ಅಂತ ಹೇಳಿದೆ, ನನ್ಗೆ ಯಾಕೋ ಮನ್ಸಿಗೆ ಸಮಾಧಾನ ಆಗ್ಲಿಲ್ಲ. ನಿನ್ಗೆ ಹೇಳ್ಬಿಡ್ಬೇಕು ವಿಚಾರ ಅಂತ ಹೇಳ್ಬಿಟ್ಟೆ. ಗುರು ಅಣ್ಣ ತಪ್ಪು ಮಾಡಿದ್ ನೀವು, ನಾಳೆ ಏನಾದ್ರು ಹೆಚ್ಚು ಕಡಿಮೆ ಅದ್ರಲ್ಲಿ ಬರ್ಕೊಂಡ್ರೆ ಏನ್ ಮಾಡ್ತೀರಿ, ನಿಮ್ಗೂ ಸಮಸ್ಯೆ ಆಗಿದೆ. ಇಲ್ಲ ನನಗೆ ಡೌಟ್ ಬಂದ್ಬಿಡ್ತು, ನಾನು ತಪ್ಪು ಮಾಡ್ಬಿಟ್ಟೆ, ಇವತ್ತು ಸ್ನೇಹಿತ ಅಂತ ಕರ್ಕೊಂಡೋಗಿ ಮೋಸ ಮಾಡ್ಬಿಟ್ರು ತನ್ವೀರು. ಅಣ್ಣ ಬೇಜಾರು ಮಾಡ್ಕೊಬೇಡಿ, ಬಿಟ್ಬಿಡಿ ಅಂದೆ. ನಾನು ಈ ಹಳೆ ಅಧ್ಯಕ್ಷಗೂ ಫೋನ್ ಮಾಡಿದ್ದೆ, ಯಾರು ಕರ್ಕೊಂಡು ಹೋಗಿದ್ರಲ್ಲ ನಾಯಕರು, ಅಪ್ಪಾಜಿಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಹೇಳಿದೆ, ತಪ್ಪಲ್ವಾ ಮಾಡಿದ್ ನೀವು, ಇವೆಲ್ಲ ಯಾಕೆ ಮಾಡ್ತಾ ಇದ್ದೀರಿ, ಘನತೆ ಗೌರವ ಉಳಿಸ್ಕೊಳ್ಳಿ ಅಂತ. ಅಣ್ಣ ಅವತ್ತು ಫೋನ್ ಇಟ್ಟವ್ರು ಇವತ್ತವರೆಗೂ ನನ್ನ ಹತ್ರ ನೇರ ಅಲ್ಲ ಮುಖ ಕೊಟ್ಟು ಮಾತಾಡೋಕ್ಕೆ ಅವ್ರಿಗೆ ಇದಿಲ್ಲ. ಎಲ್ಲ ಒಂದ್ ಕಡೆ ಸಭೆಗೆ ಹೋದಾಗ ಬನ್ನಿ ಕೂತ್ಕೊಳ್ಳಿ ಅದು ಇದು ಹೇಳ್ತಾರೆ. ಆವತ್ತೇನಾಯ್ತು, ಈ ವ್ಯಕ್ತಿಗೆ ಬೇಜಾರಾಯ್ತು, ಬಂದ್ರು. ಅವ್ರು ಯಾವುದೋ ಫ್ರಸ್ಟ್ರೇಷನ್ ಅಲ್ಲಿ ಫೋನ್ ಹೊಡೆದ್ರು. ಇಬ್ರು ಪರಿಚಯ ಇದ್ರು. ಯಾರು ಎನ್ವಲಪ್ ತಗೊಂಡು ಬಂದು ಲೆಟರ್ ಇಸ್ಕೊಂಡು ಹೋಗಿ ಶೋರೂಮ್ ಅಲ್ಲಿ ಯಾರಿಗೋ ಕೊಟ್ರು, ಅವರು ಕರ್ಕೊಂಡು ಹೋದವರು ಇಬ್ರಿಗೂ ಫೋನ್ ಮಾಡ್ಬಿಟ್ಟು
ಲೆಫ್ಟ್ ಅಂಡ್ ರೈಟ್ ಸರಿಯಾಗಿ ಬೈದ್ಬಿಟ್ರು, ಕೆಟ್ಟದಾಗೆ ಬೈದ್ಬಿಟ್ರು. ಕೋಪ ಇದೆ ಅವ್ರಿಗೆ ಅಷ್ಟು. ಇವ್ರು ಮಾಡಿರೋ ಮೋಸ ಏನು ಕಡಿಮೆ ಅಲ್ಲ. ಕೆಟ್ಟದಾಗ ಬೈದ್ಬಿಟ್ಟಿದ್ರು. ನಾನು ಊರಿಂದ ಎಲ್ಲೋ ಆಚೆ ಹೊರಟಿದ್ದೆ. ನಮ್ಮ ಇವರು ಎಷ್ಟೇ ಕಾಮತ್ ಅವರು ಫಾರಿನ್ನಲ್ಲಿದ್ದರು. ನಾನು ಊರಿಂದ ಹೊರಗಡೆ ಹೋಗಿದ್ದೆ. ಎಲ್ಲ ಫೋನ್ ಬಂದು ಆವತ್ತು ರಾತ್ರಿ ಗಲಾಟೆ ಮಾಡಿದ್ರು. ನನಗೆ ಬೆಳಿಗ್ಗೆ ಫೋನ್ ಮಾಡಿ, ನಾನು ಈ ಥರ ಬೈದ್ಬಿಟ್ಟೆ ತನ್ವೀರ್, ತುಂಬ ಕೆಟ್ಟದಾಗಿ ರಾತ್ರಿ ಇವ್ರು ನನ್ನ ಜೊತೆ ತುಂಬ ದೊಡ್ಡ ಮೋಸ ಮಾಡ್ಬಿಟ್ಟವ್ರೆ, ಬಿಡಲ್ಲ ಅವ್ರಿಗೆ. ಬಟ್ ಏನೋ ಈಗ ನನ್ನ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಿಡೋಣ, ಯಾರು ಏನು ಮಾಡೋಕ್ಕಾಗಲ್ಲ. ನಿನ್ನ ಜೊತೆ ಮಾಡಿರೋದೇ ಅಪರಾಧ ಜಾಸ್ತಿ. ಅದು ನೀನು ಬೈದಿರೋದು ತಪ್ಪಲ್ಲ. ನಿನ್ನ ಜೊತೆ ಯಾವ ರೀತಿ ಮಿತ್ರ ದ್ರೋಹ ನಡೆದಿದೆ, ಒಂದು ಬ್ಲಾಂಕ್ ಲೆಟರ್ ಇಸ್ಕೊಂಡಿದ್ರೆ ನಿನ್ಗೇನು ಗೊತ್ತಿಲ್ದಲೆ ಆ ಲೆಟರ್ಗೆ ದುಡ್ಡುಗಳು ಇಸ್ಕೊಂಡು ಅವ್ರು ಹೊಂಟೋಗಿದ್ರು. ಅದು ಕೂಡ ದೊಡ್ಡ ತಪ್ಪು. ಬಿಡೋಣ, ಒಂದು ತನಿಖೆನೇ ನಡೆಸ್ಬಿಡೋಣಂತೆ. ಬಟ್ ನಾನು ಒಂದು 5-6 ದಿನ ಇಲ್ಲದೆ ಇರೋ ಕಾರಣ ಇಲ್ಲೇನೇನೋ ನಡೆದೋಗಿತ್ತು. 6 ದಿನ ಬಿಟ್ಕೊಂಡು ಮನೆಗೆ ಬಂದರೆ ನಾನು ನಮ್ಮ ದುರ್ಗೇಗೌಡರು ಯಾರೋ ಫೋನ್ ಮಾಡಿ ಹೇಳಿದ್ರು, ಈ ಥರ ಅವ್ರ ಮೇಲೆ ಪಾಪ ಅವರು ಅಮಾಯಕರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದಾರಂತೆ, ಏನೋ ಶಿವಾಜಿನಗರ ಸ್ಟೇಷನಿಂದ ಫೋನ್ ಬಂದಿದೆ ಅಂತೆ. ಸರಿ ಆಯಿತು, ಕೊಡಲಿ ಬಿಡಿ, ಏನಾಗಿದೆಯಂತೆ. NCR ಆಗಿದೆ. ಓಕೆ. ಇವರು ಫೋನ್ ಮಾಡಿದ್ರು. ನಾನು ಕೇಳಿದೆ, NCR ಆಗಿದೆಯಂತಲ್ಲ. ಹೌದು ಆಗಿದೆ, ಹೋಗ್ತೀನಿ. ಅವತ್ತೇನಾದರೂ ಆ ವ್ಯಕ್ತಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದಿದ್ರೆ ಈ ಎಲ್ಲ ಕಳ್ಳನಾಯಕರಿದಾರಲ್ಲ ಅವ್ರದ್ದೆಲ್ಲ ಚಡಿ ಬಿಚ್ಚೋಗೋದು. ಅವತ್ತು ಆ ಸಂಘಟನೆ ಚಿಕ್ಕಪುಟ ಸಂಘಟನೆ ಅಲ್ಲ ಅದು. ಇವ್ರು ಮಾಡಿದ್ದಂತ ಅವಾಂತರಕ್ಕೆ ಆ ವ್ಯಕ್ತಿನೇ ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ಬಿಡಿ ತನ್ವೀರ್, ನಾನು ಫೇಸ್ ಮಾಡ್ಕೊತೀನಿ, ನೋಡ್ಕೊತೀನಿ. ನಾನು ಅಂದೆ, ಅಣ್ಣ ಹೆದರ್ಕೋಬೇಡಿ. ಅವ್ರಂದ್ರು 4-5 ಕಡೆ NCR ಮಾಡ್ಬಿಟ್ಟು ದಿನಾ ಒಂದೊಂದು ಸ್ಟೇಷನ್ ತಿರುಗ್ಬೇಕು, ಹಂಗೆ ಮಾಡ್ತಾರೆ. ಆ ಲೆಕ್ಕಕ್ಕೆ ಇದು ಮಾಡ್ತವ್ರೆ. ನಮ್ಮ ಜೊತೆಲನ್ನ ತಿಂದಂತ ಸ್ನೇಹಿತನೇ ಕರ್ಕೊಂಡೋಗಿ ಕತ್ಕೊಯ್ದುಬಿಟ್ಟು ಹಾಕಣಪ್ಪ ಅಂದ್ರು. ಅಣ್ಣ ನನಗೆ ಗೊತ್ತಾಗೋಯ್ತು, ಅದಕ್ಕೆ ನಾವೆಲ್ಲ ದೂರ ಬಿಟ್ಟಿದ್ದೀವಿ ಅವ್ರನ್ನ ಅಂದೆ. ಕೊನೆಗೆ ಸ್ಟೇಷನ್ಗೆ ಕರ್ಸ್ಕೊಂಡು ಒಂದು ಮುಚ್ಚಳಿಗೆ ಬರ್ಸಕ್ ನೋಡ್ತಾರೆ. ನಾನೇನೋ ತಪ್ಪು ಮಾಡ್ಬಿಟ್ಟೆ ರಾತ್ರಿ ಯಾವುದೋ ಇದರಲ್ಲಿ ಕೋಪದಲ್ಲಿ. ಆದರೆ ಇದೆಲ್ಲ ಮಾಡಿಸಿದ್ದು ತನ್ವೀರು ಮತ್ತೆ ಇನ್ನೊಬ್ರು, ಅವ್ರ ಹೆಸರು ಬೇಡ, ಅವರಿಬ್ರು ನಮ್ಮ ಸ್ನೇಹಿತರೇನೆ, ಅವ್ರು ಸೇರಿಸ್ ಮಾಡಿಸಿದ್ದು ಅಂತ ಬರೆದು ಬಿಡುವಂತಾರೆ. ಅವ್ರು ಬರೆಯಲ್ಲ, ಸೈನ್ ಮಾಡಲ್ಲ, ಬರ್ತಾರೆ, ಅದು ಬಿಟ್ಬಿಟ್ಟು ಬರ್ತಾರೆ. ಅಲ್ಲಿಗೆ ಆ ಮ್ಯಾಟ್ರ್ ಮುಗ್ದೋಗಿತ್ತು. ಇಂಥ ಕೆಲ್ಸಗಳು ಮಾಡಿರೋರು ಇವರೆಲ್ಲ. ಸಂಘಟನೆ ನಾಯಕರುಗಳಿಗೆ NCR ಮಾಡಿಸ್ತಾರೆ. ನಾವು ಆ ವಾಲೇಕರ್ ವಿಚಾರದಲ್ಲಿ ಹೋರಾಟ ಮಾಡಿ 2 ಲಕ್ಷ ಚಿಲ್ಲರೆ ಏನು ಫುಲ್ ಕ್ಯಾಶ್ ಕೊಟ್ಟಿದ್ದ ಡ್ರೈವರು, ಅವನಿಗೆ ಮೋಸ ಆಗಿತ್ತಲ್ಲ, ಆಸಿಫ್ ಲಾಲ್ ಅವನನ್ನು ಮೋಸ ಮಾಡಿದ್ನಲ್ಲ, ಅವನ ವಿಚಾರದಲ್ಲಿ ನ್ಯಾಯ ಕೊಡಿಸಿ ಎಲ್ಲ ಕನ್ಸಲ್ಟೆಂಟ್ ಡೀಲರ್ಗಳು ದುಡ್ಡು ಹಾಕಿ ನ್ಯಾಯ ಕೊಡಿಸಿದ್ರು. ಆದ್ರೆ ಆ ಹೋರಾಟ ಮಾಡಬೇಕಾದ್ರೆ DJ ಹಳ್ಳಿನಲ್ಲಿ ನಮ್ಮ ಹುಡುಗರ ಮೇಲೆ ನನ್ನ ಮೇಲೆ NCR ಮಾಡಿಸ್ತಾರೆ ರಾತ್ರಿ. ಆವತ್ತು ಅಪ್ಪ ಮಗನ್ ಭಾಗನೂ ಇತ್ತು. ಅವತ್ತು ಎಲ್ಲರಿಗೂ ಬೇರೆಯವ್ರಿಗೆ ಹೇಳಿದ್ದು ಫೋನ್ ಮಾಡಿ, ಹಾಕಿ ಸರಿಯಾಗಿ ಜಡ್ದು ಬಿಡಿ, ಇವತ್ತು ಬಿಡಬೇಡಿ, ಏನೇನಾಯ್ತದ ನಾವು ಮುಂದೆ ಬರಕ್ಕಾಗಲ್ಲ ಅಂತ. ಆಮೇಲೆ ಆ ಪಾನ್ ಬಿಡ ಕಡ್ಡಿ ಪುಡಿ ಅವರು ಹೇಳ್ಬಿಟ್ಟು ಅಲ್ಲಿ ಮಾಡಿಸಿದ್ದು. ಕಾನೂನು ಏನು ಅಂತ ಗೊತ್ತು, ನಾವು ಅದು ಕುತ್ರ ಕೊಟ್ಬಿಟ್ಟು ಬಂದಿದ್ವಿ. ಅವತ್ತು ಅಲ್ಲಿಗೆ ನಿಂತ್ಕೊಬಿಡ್ತದು. ಆಮೇಲೆ ಇವ್ರು ಒಂದೊಂದು ಕೆಲಸ ಮಾಡಲ್ಲ. ಮಾಟ ಮಂತ್ರಗಳು ಯಾರ್ಯಾರಿದ್ದಾರೆ ಆ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರು ಯಾವ್ಯಾವ ಮಾಟ ಮಂತ್ರ ಮಾಡ್ಸಕ್ ಹೋಯ್ತಾರೆ, ವಾಮಾಚಾರಗಳು ಮಾಡೋವಂಥದ್ದು. ದುರ್ಗೇಗೌಡ್ರದು, ಚೇತನ್ದು, ನಂದು, ಒಂದಷ್ಟು ಜನದ ನಮ್ಮ ಫೋಟೋಗಳನ್ನ ತಗೊಂಡು ಸ್ಮಶಾನಕ್ಕೆ ತಗೊಂಡೋಗಿ ಊತ ಹಾಕಿರೋ ಮಾಹಿತಿಗಳು ನಮ್ಮ ಹತ್ರ ಇದೆ. ಯಾವುದೋ ಈ ಹಿಂದೆ ಒಂದು 3 ತಿಂಗಳಿಂದ ಹೋರಾಟ ಮಾಡ್ಬೇಕಾದ್ರೆ ವಾಮಾಚಾರದಲ್ಲಿ ಎತ್ತಿದ ಕೈಗಳಿವು. ಹೆದರಲ್ಲ, ಅದಕ್ಕೂ ನಂಬಲ್ಲ ನಾವು. ಅದನ್ನ ನಿಂಬೆಹಣ್ಣು ಕೊಟ್ರು ಜ್ಯೂಸ್ ಮಾಡ್ಕೊಂಡು ಕುಡ್ಕತೀವಿ, ತೊಂದರೆ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ತೀರ್ಮಾನ ಅದು ಮಾಡ್ತೀವಿ. ಅದಕ್ಕೆಲ್ಲ ಒಬ್ಬ ಫಂಡಿಂಗ್ ಮಾಡ್ತಾನೆ ಶೋರೂಮಲ್ಲಿ ಕೂತ್ಕೊಂಡು. ಶಿವಾಜಿನಗರದಲ್ಲಿ ಟ್ಯಾನಿ ರೋಡಲ್ಲಿ ಹೋಗಿ ಯಾವ್ಯಾವ ಮಂತ್ರವಾದಿಗಳು ಹಿಡಿದ್ರು. ಕೊನೆಗೆ ಈ ಜಾಡನ್ ಹಿಡಿಬೇಕು ಅಂತಾನೆ ನಾನು ಒಂದ್ ಕೈ ಮುಂದೆ ಹೋಗಿ ಆಂಬೂರಲ್ಲಿ ಒಬ್ಬನ ಹಿಡಿದೆ. ತಮಿಳ್ನಾಡು ಆಂಬೂರಲ್ಲಿ ಗೊತ್ತಾಯ್ತು. ಅಲ್ಲಿ ಇಬ್ಬರಿದಾರಲ್ಲಿ. ಒಬ್ರು ಹೇಳಿದ್ರು, ಇವ್ರನ್ನ ಉಗಿದು ದೂರ ಇಟ್ಟಿದೀವಿ, ನಾವು ಮಾಡ್ತಾ ಇಲ್ಲ. ನನ್ನ ಹತ್ರ ಯಾರ್ಯಾರು ಬಂದವ್ರೆ, ಯಾವ ಶೋರೂಮ್ ವ್ಯಕ್ತಿ ಬಂದಿದ್ದ, ನನ್ನನ್ನು ಭೇಟಿ ಮಾಡಿದ್ದ, ಯಾವ್ಯಾವ ಕೆಲ್ಸಗಳು ಮಾಡಿಸವ್ರೆ, ಯಾರ್ಯಾರು ಕೆಲಸ ಮಾಡಿಸ್ಕೊಂಡೋಗಿ ದುಡ್ಡು ಕೊಟ್ಟಿಲ್ಲ, ಮೋಸ ಮಾಡವ್ರೆ, ವಾಮಾಚಾರದವರು. ಈ ಕೆಲಸ ನಾನ್ ಮಾಡಿಲ್ಲ, ಇಲ್ಲಿ ಪಕ್ಕದಲ್ಲಿ ಇನ್ನೊಬ್ರವ್ರು ಅವ್ರು ಮಾಡಿರೋದು, ನನಗೆ ಗೊತ್ತು ಮಾಹಿತಿ.
ಒಂದಷ್ಟು ಜನದ ಫೋಟೋ ತಗೊಂಡೋಗಿ ಸ್ಮಶಾನಕ್ಕೆ ಹಾಕಿ ಪೂಜೆ ಮಾಡಿಸಿದ್ರು. ಏನೇನೆಲ್ಲ ಮಾಡ್ತಾರೆ ಗೊತ್ತಾ ಇರೋ ಚಾಲಕರು. ದಯವಿಟ್ಟು ಇದನ್ನೆಲ್ಲ ಹೋರಾಟಗಾರರು, ಏನ್ ಸ್ವಾಭಿಮಾನಿ ಹೋರಾಟಗಾರರವರಲ್ಲ, ಅವ್ರ ಮೇಲೆ ಇದು ತೆರೆ ಹಿಂದೆ ನಡೀತಾ ಇರ್ತಕ್ಕಂಥದ್ದು. ಇನ್ನೂವರೆಗೂ ಚೇತನ್ ಆಗ್ಲಿ, ದುರ್ಗೇಗೌಡರಾಗ್ಲಿ, ನಾನಾಗ್ಲಿ, ಇನ್ನೊಂದಷ್ಟು ಜನ ಆಗ್ಲಿ ಹೇಳ್ಕೊಂಡಿಲ್ಲ ಏನೇನು ಮಾಡ್ತಾ ಇದಾರೆ, ಇದು ಯಾವ್ಯಾವ ಲೆಕ್ಕಕ್ಕೆ ತಗೊಂಡೋಗೋರೆ ಅಂತ. ಈಗ ಅಂತ್ಯ ಆಡ್ಲೇಬೇಕು ನಾವು ಅಂತ ನಿಂತ್ಕೊಂಡಿದ್ದು ತೊಡೆ ತೊಟ್ಟಿ. ಹೆಡೆನೇ ಇಲ್ಲದೆ ಇರೋ ಹಾವುಗಳಿವು. ಇನ್ನು ನಾವು ಹೆಡೆ ಇರೋವು, ನಾವು ತೋರಿಸ್ತೀವಿ. ಹೇಡಿಗಳ ತರ ನಿಂತ್ಕೊಂಡು ಹೋರಾಟ ಮಾಡೋದಲ್ಲ. ಅದು ಯಾವನ್ಗೂ ಹೋಗಿ ಏನ್ ಮಾಡಿದೀವಿ ಅಂತ ನೀವು ಬೆಂಬಲ ಕೊಡ್ತೀರವ್ರಿಗೆ. ಗುಡುಗು ಸಿಡಿಲಿನ ವಿಡಿಯೋ ಮಾಡೋದು ಇವರು. ಒಬ್ಬ ಯೂಟ್ಯೂಬರ್ ಹಿಡ್ಕೊಳ್ಳೋದು ಗುಡುಗು ಸಿಡಿಲು. ಈ ಹಿಂದೆ ಈ ಹಿಂದಿ ವಾಲಾಗಳ ಬಗ್ಗೆ ಒಂದ್ ದೊಡ್ಡ ಗಲಾಟೆ ಆಯ್ತು, ನಿಮ್ಗೆ ಗೊತ್ತಿರ್ಬೋದು. KR ಪುರಂ ಬಿಟ್ಟು ಈ ಕಡೆ ಒಳಗಡೆ ಆ ರಾಮಮೂರ್ತಿ ನಗರ ಒಳಗಡೆ ಗ್ರೌಂಡ್ ಅಲ್ಲಿ ಹಾಕೊಂಡು 1,000 ಆಟೋಗಳು ಮೀಟಿಂಗ್ ಮಾಡಕ್ ಹೋಗಿದ್ವಿ. ಅವತ್ತು ಹೋದ್ವಿ, ನಾನು ಚೇತನ್ ಇದ್ವಿ. ಚೇತನ್ಗೂ ನನ್ಗೇನು ಅಷ್ಟೊಂದು ಕಾಂಟ್ಯಾಕ್ಟ್ ಇರ್ಲಿಲ್ಲ. ನಾನು ಹೋದೆ, ಮಾಡಿದೆ, ಮಾತಾಡಿದೆ. ಅವತ್ತು ಅದೊಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಆಯ್ತು. ಇಷ್ಟು ಹಿಂದಿ ವಾಲಾಗಳನ್ನ ತಂದಿದ್ಯಾರು ಅಂತ ಅಲ್ಲಿದ್ದವ್ರು ಯಾರೋ ಹೇಳಿದ್ರು. ಒಂದ್ ಯಾವ್ದೋ ರಫೀಕ್ ಶಫೀಕ್ ಏನೋ ಹೇಳಿದ್ರು, ಇನ್ನೊಂದು ಯಾವ್ದೋ ಹೇಳಿದ್ರು, ಇನ್ನೊಂದು ಯಾವುದೋ ಹೆಸರು ಹೇಳಿದ್ರು. ಆ ಲೀಡರ್ ಹೆಸರಂತೆ, ಆ ಪೂರ್ತಿ ಹೆಸರು ಅಲ್ಲ, ಒಂದೇ ಹೆಸರು. ಅವ್ರು ಹೋಗಿದ್ದೇನೆ ತಗೊಳಪ್ಪ. ಆವತ್ತು ಗುಡುಗು ಸಿಡಿಲಿನ ವಿಡಿಯೋಗಳು. ಯಾರೋ ನನ್ನ ಹೆಸರು ಹೇಳಿದಾನೆ ಹಂಗೆ ಹಿಂಗೆ ಅಂತ ನನ್ನ ಹೆಸರು ಹೇಳಿದ್ರು. ನಾನ್ ಬೇಕಾದ್ರೆ ಲೀಗಲ್ ನೋಟಿಸ್ ಕಳಿಸ್ಬೋದಿತ್ತು. ನಾನು ಯಾವುದು ಇಂಥವ್ರ ಮಗ ಇವನು, ಇಂಥವ್ರ ಮಗ ಇವನ್ ಸರ್ನೇಮು ಅಂತ ಹೇಳಿರ್ಲಿಲ್ಲ. ಅಲ್ಲಿ ಯಾರು ಏನು ಹೇಳಿದ್ರು ಆ ಮಾಹಿತಿ ಕೊಟ್ಟಿದ್ದೆ ನಾನು ಅಷ್ಟೇ. ಏನು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳಿದೆ ನಾನು. ಅದಕ್ಕೆ ತಗೊಂಡ್ ಬಂದು ಹಿಂದಿ ವಾಲಾಗಳಿಗೆ ನಾನ್ ಗಾಡಿ ಕೊಟ್ಟಿದ್ದೀನಿ ಅಂತ ಹೇಳಿ ಏನೋ ಮಾಡ್ತಾ ಇದಾರೆ. ನಾನ್ ಬಿಡಲ್ಲ, ಹೋರಾಟ ಮಾಡ್ಬಿಡ್ತೀನಿ. ಎಲ್ಲಾರ್ಗು ಕರೆದು ತುಮೆ ಬಾತ್ ಕರೋರೆ ಅಂತ ಹೇಳಿ, ತುಮೆ ಬಿ ಮೇರೆ ಸಾತ್ ಕಡೋರೆ ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಟಾಮ್ 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 ಅಂತ ಡಂಗೂರ ಹೊಡ್ಕೊಂಡು ತಿರುಗಿದ್ರಲ್ಲ. ಏನು ಕಿತ್ಗುಡ್ಡೆ ಹಾಕೊಳ್ಳಿಲ್ಲ. ಅವತ್ತು ನಿಮ್ ಕೈಲಿ ಏನು ಮಾಡಕ್ ಆಗೋದು ಇಲ್ಲ. ಯಾಕಂದ್ರೆ ನೀವು ಆ ಕಾಲದಲ್ಲಿ ಎದುರಿಸ್ತಾ ಇದ್ದೀರಲ್ಲ, ಅಂತ ಎದುರ್ಕೊಂಡು ಹೊಡೆದಂತ ಮುಟ್ಟಾಳ್ರಲ್ಲಿ ಯಾರು ಇಲ್ಲ. ಇಲ್ಲೆಲ್ಲ ಗಂಡು ಮಕ್ಳೇ ಇರೋದು. ಮೊನ್ನೆ ಅದೇ ವ್ಯಕ್ತಿ ಮಗ ಎಸ್ಟೆಕ್ ಶೋರೂಮ್ ಹತ್ರ ಬಂದು ಕ್ಯೂರಾಜ್ ಸರಿ ಇಲ್ಲ, ಕ್ಯೂರಾಜ್ ಅವರು ನಮ್ಮ ಅಪ್ಪನಿಗೆ ಮೋಸ ಮಾಡ್ಬಿಟ್ರು, ರೋಷಾಲಾಲ್ ಮೋಸ ಮಾಡ್ಬಿಟ್ರು, ಪುಷು ಅವ್ರು ಮೋಸ ಮಾಡ್ಬಿಟ್ರು, ಆ ಸಂಸ್ಥೆಗೆ ತುಂಬಾ ದುಡ್ದಿದ್ದಾರೆ ನಮ್ಮಪ್ಪ ಇವತ್ತು ಬೆಡ್ಡಲ್ಲಿದ್ದಾರೆ, ಹುಷಾರಿಲ್ಲ ನಮ್ಮ ತಂದೆಗೆ ಅಂತ ಹೇಳಿ ಕ್ಯೂರಾಜ್ ಅವ್ರ ಜೊತೆ ಸೇರ್ಕೊಂಡು ಅಕ್ರಮ ಮಾಡ್ಕೊಂಡ್ರು. ನೀವು ದುಡ್ಡು ಮಾಡ್ಕೊಂಡ್ರು ನಮಗ್ ಬೇಕಾಗೂ ಇಲ್ಲ. ನಾವು ಅದಕ್ಕೆಲ್ಲ ಹೋಗಲ್ಲ. ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ ಅಂತೀವಿ ನಾವು. ನೀವು ನಮ್ಮನೆ ವಿಷಯಕ್ಕೆ ಬರ್ತೀರಾ, ನಮ್ಮ ಹುಡುಗರ ವಿಷಯಕ್ಕೆ ಬರ್ತೀರಾ. ನಿಂತಿದ್ ಕಡೆ ನಗ್ನ ಮಾಡ್ಬಿಡ್ತೀವಿ ನಿಮ್ಮನ್ನ. ನಿಮ್ ಬಂಡವಾಳಗಳೆಲ್ಲ ಓಪನ್ ಮಾಡಿ ಇಡ್ತೀವಿ. ಬೆತ್ತೆ ಆಗೋಗ್ತೀರಿ ಚಾಲಕರ ಮುಂದೆ. ನೋಡೋಣ ಹೋಗ್ಬಿಟ್ಟು ಯಾವುದಾದ್ರೂ ನಮ್ಮ ಸ್ವಾಭಿಮಾನಿ ಚಾಲಕರ ವಿಚಾರದಲ್ಲಿ ಒಂದು NCR ಮಾಡಿ ಈ ಸತಿ. ನೀವು ಎಷ್ಟು ಜನ ಬರ್ತಾರೆ ತೋರಿಸ್ತೀನಿ. ಅವತ್ತು ಮಾಡಿ ತೋರಿಸಿ. ನೀವು ಕಾನೂನು ಏನು ಅಂತ ಪಾಠ ಹೇಳ್ಕೊಡ್ತೀನಿ ಅವತ್ತು ನಿಮ್ಗೆ. ನಡು ರೋಡಲ್ಲಿ ನಿಲ್ಲಿಸ್ತೀನಿ. ಏನು ಹಳೇದಿಂದ ಹಿಡಿದು ಹೊಸದವರೆಗೂ ಏನೇನಾಗಿದೆ, ಏನೇನ್ ಮಾಡಿದೀರಿ ಅಂತ. ಅವತ್ತು ಬಂದು ಕ್ಯೂರಾಜಲ್ಲಿ ಗಾಡಿ ಕೊಡ್ತಾ ಇಲ್ಲ ನಮ್ಗೆ, ಮೋಸ ಮಾಡ್ಬಿಟ್ರು. ಸೈನಿಕ್ ರಾಜ್ ಅವ್ರು ಸತ್ ಮೇಲೆ ತುಂಬಾನೇ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ರೋಷನ್ ಲಾಲು ನಮ್ಗೆ ತುಂಬಾ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ. ಖುಷಿ ಅವರು ನಮ್ಗೆ ಸೇರಿಸ್ತಾ ಇಲ್ಲ. ನಾವೆಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮ ತಂದೆ 30 ವರ್ಷ ಕ್ಯೂರಾಜ್ಗೆ ಕಷ್ಟಪಟ್ಟಿದ್ದಾರೆ. ನಾನು ಏನೋ ಹೋಗ್ಲಿ ಬಿಡಿ, ಅಲ್ಲೇನೋ ಎಷ್ಟೇ ಕಲ್ಲು ಏನೋ ಸಮಸ್ಯೆ ಇತ್ತೇನೋ. ನಾನೇ ಅವತ್ತು ಸರ್ ನೋಡಿ ಏನೋ ಬಂದವ್ರೆ ಪಾಪ. ನನಗೆ ಮಾನವೀಯತೆ ಇದೆ, ನಾನು ಯಾರ ಮೇಲೂ ದ್ವೇಷ ಇಡಲ್ಲ. ನನ್ನ ಮೇಲೆ ಕೂಗಾಡ್ದವ್ರು, ನನ್ನ ಮೇಲೆ ಕೇಸ್ ಹಾಕ್ದವ್ರು, ನನ್ನ ಮೇಲೆ ಜಿತ್ ಸಾಧಿಸಿದವ್ರ ಬಗ್ಗೆನೂ ಏನೋ ಅವ್ರಿಗೆ ಸಮಸ್ಯೆ ಆಗಿದೆ ಅಂದಾಗ ಅವ್ರ ಆರೋಗ್ಯ ವಿಚಾರಿಸೋದು, ಅವ್ರ ಬಗ್ಗೆ ಒಳ್ಳೆ ಶುಭ ಸಂದೇಶ ಕಳಿಸೋದು ಮಾಡಿದೆ. ಅವತ್ತು ಅವ್ರ ಮಗನ್ ಕೇಳಿದ್ ನಾನು, ಏನೋ ನಿಮ್ ತಂದೆಗೆ ಹುಷಾರಿಲ್ವಂತಪ್ಪ, ಏನೋ ಈ ತರ ಘಟನೆ ಆಯ್ತಂತೆ, ಚೆನ್ನಾಗಿದಾರೇನಪ್ಪ, ಆರೋಗ್ಯ ವಿಚಾರಿಸ್ದೆ ಅಂತ ಹೇಳಪ್ಪ, ಒಳ್ಳೇದಾಗ್ಲಿ, ನಿಮ್ ತಂದೆ ಕೇಳ್ದೆ ಅಂತ ಹೇಳಪ್ಪ ಅಂತ ಹೇಳಿ ಕಳಿಸಿದ್ದೆ. ಇವತ್ತು ಬಂದ್ಬಿಟ್ಟು ನಿಗ್ರಾಡ್ತಾ ಇದೀಯಾ ಅಣ್ಣ? ನಿಗ್ರಾಟ ಹಿಡ್ಕೋಬೇಡ ಅಣ್ಣ. ಅಲ್ಪ ಸ್ವಲ್ಪ ಇರೋದೂ
ನಮ್ಮ ಹುಡುಗರು ಏನಿಲ್ಲ ನಿಂತ್ಕೊಂಡ್ರೆ ಯಾರು ಕೇರ್ ಮಾಡಲ್ಲ, ನೀವೇನು ಮಾಡ್ಕೊಳಕ್ಕಾಗಲ್ಲ. ಕಾನೂನು ಪ್ರಕಾರ ಏನೇನ್ ಕ್ರಮ ಜರುಗಿಸ್ಬೇಕು ಜರುಗಿಸ್ತಾರೆ. ನಿಮ್ ತರ ಇಲ್ಲಿಗಲ್ಲೋ ಇವು ಇನ್ನೇನೇನೋ ಮಾಡಕ್ ಹೋಗಲ್ಲ ನಮ್ಮ ಹುಡುಗರು. ಯಾರ ಹತ್ರನು 10 ರೂಪಾಯಿ ಇಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡುವಂತವ್ರಲ್ಲ. ಏನೋ ಈ ರೋಲ್ ಕಾಲ್ ಆಟಗಳು ಇವು ಯಾರ್ಯಾರು ಎಲ್ಲ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ನಮ್ಮನ್ನ ರೋಲಿಂಗ್ ಮಾಡ್ಬೇಕು, ನಮ್ಮನ್ನ ಉಂಡೆ ಮಾಡ್ಬಿಟ್ಟು ಸೈಡಿಗೆ ತಳ್ಳಿಬಿಡ್ಬೇಕು ಅಂತ ಇದೆಲ್ಲ ನಡೆಯಲ್ಲ. ಎಚ್ಚರಿಕೆ ಸಂದೇಶ ಇದೆ ಎಲ್ಲಾರ್ಗು. ನೀವು ವಿಡಿಯೋ ಬಿಟ್ಟಿರೋದ್ರಲ್ಲೇ ಸಾಕ್ಷಿ ಕೊಟ್ಬಿಟ್ರಿ, ನಮ್ಗೆ ಒಳ್ಳೆ ಅಸ್ತ್ರನೇ ಕೊಟ್ರಿ, ಆ ಎಂಪ್ಲಾಯ್ ಕೈಯಲ್ಲಿ ಕೊಟ್ಟಿದ್ದೀರಿ. ಮತ್ತೆ ನೀವೆಲ್ಲ ಸಂಘಟನೆಯವರು ಅಲ್ಲಿ ಜೈಕರ ಕೂಗಕ್ಕಿಂತ ಮುಂಚೆ ನೀವು ಫಸ್ಟ್ ಹೇಳ್ಬೇಕು ನೀವ್ ಯಾರು ಅಂತ. ಯಾರು ನೀವು? ಚಾಲಕರ ಪರ ಸಂಘಟನೆಗಳು ಅಂದ್ರೆ ಮತ್ತೆ ಆ ವಿಚಾರಗಳ ಬಗ್ಗೆ ಎತ್ಕೊಳ್ಳಿ. ನಮ್ಮ ಏನ್ 2 ವರ್ಷದಿಂದ ನಮ್ಮ ಹುಡುಗರು ಹೋರಾಟ ಮಾಡಿದ್ದಾರೆ, ಪರ್ಮಿಟ್ ಕೊಡದೇ ಇರೋ ವಿಚಾರಕ್ಕೆ, ಚಾಲಕರ ಹತ್ರ ದುಡ್ಡು ಇಸ್ಕೊಂಡು ಆಟೋ ಕೊಡದೇ ಇರೋ ವಿಚಾರಕ್ಕೆ, ಕೊಟ್ಟಂತ ಆಟೋದಲ್ಲಿ ಮೋಸ ಆಗಿರೋ ವಿಚಾರಕ್ಕೆ, ಫೈನಾನ್ಸ್ ವಿಚಾರಕ್ಕೆ, ಯಾವ್ದ್ರಲ್ಲಿ ಧ್ವನಿ ಎತ್ತಿದ್ರಿ? ಅಟ್ಲೀಸ್ಟ್ ಈ ಸಂಘಟನೆ, ಈ ಸ್ವಾಭಿಮಾನಿ ಒಕ್ಕೂಟಕ್ಕೆ ಬೆಂಬಲ ಇದೆ, ಇವ್ರು ಮಾಡ್ತಾ ಇರೋದು ಒಳ್ಳೇದು ಅಂತ ಹೇಳಿದೀರಾ? ಇದ್ಯಾವುದು ಹೇಳಿಲ್ಲ. ಮೊನ್ನೆ ಹೋಗಿ ಜೈಕಾರ ಎತ್ತೀರಾ. ಮತ್ತೆ ಇಂಥವ್ರು ಹಿಂದೆ ಮುಂದೆ ತಿರುಗುವಂತ ಮೆಂಬರ್ಗಳು, ಸದಸ್ಯರು, ಪದಾಧಿಕಾರಿಗಳು, ನೀವು ಆಲೋಚನೆ ಮಾಡಬೇಕು. ನಿಮ್ಗೂ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇರಬೇಕು, ಸ್ವಾಭಿಮಾನ ಅನ್ನೋದನ್ನ ನೀವು ನಿಮ್ಮ ಮನಸ್ಸಲ್ಲಿ ಐತಾ ಅಂತ ಕೇಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಹೋರಾಟಗಾರರ ವಿರುದ್ಧ ಕೆಲವರು ಕಿಡಿಗೇಡಿಗಳ ತರ ನಿಂತಾಗ ನೀವು ನಿಮ್ ಕಾಲಲ್ಲಿ ಇರೋದನ್ನ ರೋಡಲ್ಲಿ ಹಿಡ್ಕೊಂಡು ನಡೀರಿ. ಕಾಣಿಸಿದ್ರೆ ಆ ಕಾಲಲ್ಲಿ ಇರೋದ್ರಲ್ಲಿ ಪೂಜೆ ಮಾಡ್ಬಿಟ್ಟು ಕಳಿಸಿ. ಇಂಥವ್ರಿಗೆ ಹೋಗ್ಬಿಟ್ಟು ಅಣ್ಣ ಬಿಡೋಣ ನಾವಿದ್ದೀವಿ ಅಣ್ಣ ಅಂತ ಹೇಳ್ಬೇಡಿ. ತಿರ್ಗಾ ನೀವ್ ಹೇಳೋದು ಇಲ್ಲ ಬಿಡಿ, ಸಾಕ್ಷಿಗಳು ಎಷ್ಟಿಟ್ಟು ನೀವ್ ಹೇಳಲ್ಲ. ಕೆಲವ್ರಿಗೆ ಬಕೆಟ್ ಹಿಡಿಯೋದು, ಅವ್ರದ್ದು ತೊಳ್ಕೊಂಡು ಹಣ್ಣು ತೊಳ್ಕೊಂಡು ತಿರ್ಗೋದು ರೂಢಿ ಆಗ್ಬಿಡೋದು ನಿಮ್ಗೆ. ಧ್ವನಿ ಎತ್ತುವಂತ ಕೆಲಸ ಮಾಡಿ. ಬರೇ ಮನೆ ಎಷ್ಟೆಕ್ಕಲ್ಲಿ ತುಂಬಾ ಒಳ್ಳೆ ಸಂಬಂಧ ನಮ್ಗಿತ್ತು, ಇವತ್ತಿಲ್ಲ. ಅದು ಸಹ ನಾವು ಕಡಿಮೆ ಮಾಡಿ ಬಿಟ್ಬಿಡ್ವಿ ಅದನ್ನ. ಯಾವುದೋ ಒಂದು ವಿಚಾರಕ್ಕೆ ಅವ್ರು ನಮ್ಗೇನೋ ಹೆಲ್ಪ್ ಮಾಡ್ಬಿಡ್ತಾರೆ, ಕಷ್ಟಕ್ಕೆ ಸಮಾಜ ಸೇವೆ ಮಾಡ್ತಾರೆ, ಯಾರೋ ಒಂದು ಮಾಡ್ತಾರೆ, ಗೌರವ ಇತ್ತು, ಅದನ್ನ ಬೆಳೆಸ್ಕೊಂಡಿದೀವಿ, ಇಟ್ಕೊಂಡಿದ್ವಿ. ಯಾವುದೋ ಒಂದು ವಿಚಾರ ಬಂತು, ಎಷ್ಟೇ ಓನರ್ನು ಬಿಡ್ಲಿಲ್ಲ. ಗಲಾಟೆ ಆಗಿರೋದು ಕನ್ಸಲ್ಟೆಂಟ್ಗಳು ಗೊತ್ತು, ಮುಬಾರಕ್ ಅವ್ರಿಗೆ ಗೊತ್ತು, ಲಡ್ಡು ಅವ್ರಿಗೆ. ಏನೋ ಇವತ್ತಿಗೂ ನಾನು ಮಾತುಕತೆ ಸರಿಯಾಗಿ ಮಾಡಲ್ಲ ಅವ್ರ ಜೊತೆ. ಪ್ರೋಗ್ರಾಮ್ ಅಲ್ಲಿ ಸ್ಪಾನ್ಸರ್ಶಿಪ್ ಕೊಟ್ರು, ಮುಗೀತು, ಅಲ್ಲಿಗೆ ಬಂದ್ವಿ. ಧ್ವನಿ ಎತ್ತುವಂತ ಶಕ್ತಿನ ಉಳಿಸ್ಕೊಳ್ಳಿ, ಶಕ್ತಿನ ಬೆಳೆಸ್ಕೊಳ್ಳಿ. ಅದ್ಯಾರೇ ತಪ್ಪು ಮಾಡಿರ್ಲಿ, ನಾನು ಮಾಡಿದ್ನ ನನ್ನ ಬಗ್ಗೆನೂ ಎತ್ತಿ, ಸಾಕ್ಷಿ ಸಮೇತ ತಗೊಂಡು ಬಂದು ಎತ್ತಿ. ಬರೇ ಬಕೆಟ್ ಹಿಡ್ಕೊಂಡು ತಿರುಗ್ತೀರಿ. 22ರಲ್ಲಿ ಹೇಳಿದ್ದೆ, ಅಶೋಕ ಹೋಟ್ಲಲ್ಲಿ ನಡೆದಂತ ವ್ಯವಹಾರದ ಬಗ್ಗೆ ಹೇಳಿದ್ದೆ, ಧ್ವನಿ ಎತ್ತಲಿಲ್ಲ ನೀವುಗಳು. ಇವತ್ತು ತೊಳ್ಕೊಂಡು ತಿರುಗ್ತೀರಿ. ನಾನು ಮತ್ತೆ ಅದನ್ನೆಲ್ಲ ಆ ವಿಡಿಯೋ ಇನ್ನೂ ಇಟ್ಟಿದ್ದೀನಿ, ಡಿಲೀಟ್ ಮಾಡಿಸಿದ್ರು ಕೆಲವರು ನಾಯಕರುಗಳು ಕೇಳಿ ಲೈವ್ ಮಾಡಿದ್ದು. ಯಾಕೆ ರ್ಯಾಪಿಡೋ ಇವತ್ತು ಇಷ್ಟೊಂದು ಬೆಳೆಯಕ್ಕೆ ಕಾರಣ ಅಂದ್ರೆ ಇಂಥ ನಾಯಕರು ಹೋಗಿ ಹೋಟ್ಲಲ್ಲಿ, 5 ಸ್ಟಾರ್ ಹೋಟ್ಲಲ್ಲಿ ಸೆಟಲ್ಮೆಂಟ್ಗಳಿಗೆ ಹೋದ್ರಲ್ಲ, ಅದೇ ಕಾರಣಕ್ಕೆ. ಅಲ್ಲೇ ನಮ್ಮ ವೀಕ್ನೆಸ್ಗಳು ಬಿಟ್ಕೊಟ್ಟಿದ್ದು. ತಿರ್ಗಾ ಹೋರಾಟದಲ್ಲಿ ಮುಂದಾಳತ್ವ ವಹಿಸಿದ್ದೀವಿ ಅಂತ ಬೇರೆ ಕೊಚ್ಕೊಂಡು ತಿರುಗ್ತಾರೆ. ರ್ಯಾಪಿಡೋ ಸ್ಟಾಪ್ ಆಗ್ಲಿಲ್ಲ ಅಂದ್ರೆ ಮಧ್ಯದಲ್ಲೇ ಯಾವತ್ತೋ 1 ವರ್ಷ ಹಿಂದೆನೆ ರ್ಯಾಪಿಡೋ ಬಂದ್ ಮಾಡಿದಂತ ನಮ್ಮ ಅಣ್ಣನ್ಗೆ ಜೈ ಅಂತ ಹೂವಿನ ಇದು ಏನೋ ಪಲ್ಲಕ್ಕಿ ಮೇಲೆ ಹೂವ ಸಿಗ್ತಾರೆ, ಸತ್ತೋಗಿರೋರ್ಗೆ ಎಣ ತಗೊಂಡು ಹೋಗ್ಬೇಕಾದ್ರೆ ಆತರ ಟಮಟೆ ಎಲ್ಲ ಓಡಿಸಿ ನಗ ಬರ್ತಿತ್ತು. ರ್ಯಾಪಿಡೋ ಬಂದ್ ಮಾಡಿಸ್ಬಿಟ್ರು. ಇವತ್ತು ಬೈಕ್ ಟ್ಯಾಕ್ಸಿ ಓಡ್ತಾವೆ. ರ್ಯಾಪಿಡೋ ಬಂದಾಗಬೇಕು ಅಂದ್ರೆ ಜಡ್ಜ್ಮೆಂಟ್ ಬರಬೇಕು. ಇಂಥ ಬಕೆಟ್ ಹಿಡಿಯೋ ಕೆಲ್ಸಗಳು ಮಾಡ್ಕೊಂಡು ನಿಮ್ ಜನ್ಮಕ್ಕೆ ಬೆಂಕಿ ನಿಮಗೆಲ್ಲ. ಇವತ್ತೇನೋ ಹುಲಿ ಸಿಮ್ಮುಗಳಂತೆ, ಗರ್ಜನೆಗಳಂತೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಯಾವ್ದಾದ್ರು ಒಂದು ಕೆಲಸ ಮಾಡಿ. ಇಷ್ಟವೇ ಕಂತೆಗಳು, ಪುರಾಣಗಳು ಹೇಳ್ಬೇಕು ಅಂದ್ರೆ ಮೊನ್ನೆ ನನ್ನ ಜೊತೆ ಮಾತಾಡಿರೋ ಕೆಲವೊಂದು ಆಡಿಯೋಗಳವೆ ಬಿಡಬಾರ್ದು ನಾವು ಅಂತ ಕರ್ತೀವಿ. ಯಾಕೆ ಬೇಕು ಅಂತ ವೈಯಕ್ತಿಕ ನಾನು ಯಾವ್ದು ತಗೋತಾ ಇಲ್ಲ. ಅದು ತಗೊಂಡ್ರೆ ದೊಡ್ಡದೈತೆ, ಪರ್ಸನಲ್ ವಿಚಾರಗಳು ತಗೊಂಡ್ರೆ ದೊಡ್ಡವೇ. ಸಂಘಟನೆ ವಿಚಾರಕ್ಕೆ ಬರೀ ಮಾತಾಡ್ತಾ ಇರೋದು ನಾನು. ಲೆಟರ್ಗಳು ತಗೊಂಡು ದುಡ್ಡು ತಗೊಂಡವ್ರು ನೀವುಗಳು 5 ಲಕ್ಷ 10 ಲಕ್ಷ ಹೇಳಿಲ್ವಾ ನನಗೆ? ನೀವುಗಳು ನನ್ನ ಮುಂದೆ ಒಪ್ಕೊಂಡಿದ್ದೀರಿ. 2 ಲಕ್ಷ ಒಂದ್ಸತಿ, 10 ಲಕ್ಷ ಒಂದ್ಸತಿ ಇಸ್ಕೊಂಡವನು ಯಾವನು? ಮಿನಿಸ್ಟ್ರಿ ಹೆಸರು ತಗೊಂಡಿದ್ದೀರಿ, ಅದರಲ್ಲಿ ರಾಮಲಿಂಗಾರೆಡ್ಡಿ ಅವ್ರ ಹೆಸರು ಬಳಸಿದ್ದೀರಿ. ಎಲ್ಲ ದಾಖಲಾತಿ ತಗೊಂಡು ಹೋಗ್ತೀನಿ ಈಗ. ಪಾಪ ಆ ವ್ಯಕ್ತಿ ಇದ್ರಲ್ಲಿ ತಿಂದಿದಾರೋ ಇಲ್ವೋ, ಇನ್ವಾಲ್ವ್ ಇದಾರೋ ಇಲ್ವೋ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ಅವ್ರ ಹೆಸರು ತಗೊಂಡು ಬಂದ್ಬಿಡ್ತಾ ಇದೀರಿ. ಇವತ್ತು ನಿಮ್ಮನ್ನ ನಂಬಿದ್ದಕ್ಕ, ನಿಮ್ಮನ್ನ ಮುಂದಾಳತ್ವ ಕೊಟ್ಟಿದ್ದಕ್ಕೆ, ನಿಮ್ಮನ್ನ ಮುಟ್ಕೊಂಡಿದ್ದಕ್ಕೆ ಅವರು ಪರ್ಮಿಟ್ ನ ದುಡ್ಡು ಖರ್ಚು ಮಾಡಿ ತಗೊಂಡ್ ಬಂದ್ರ ನೀವು.
ಯಾವುದೋ ಒಂದು ಸಂಸ್ಥೆ ಪರ್ಮಿಟ್ ಹೆಂಗ್ ತಗೊಂಡ್ಬರ್ತದೆ? ಯಾವ ಸಂಸ್ಥೆಗೂ ಅಧಿಕಾರ ಇಲ್ಲ ಪರ್ಮಿಟ್ ತರುವಂತದ್ದು. ಪರ್ಮಿಟ್ ಕೊಟ್ಟಿದ್ದು ನಿರುದ್ಯೋಗಿಗಳು ಉದ್ಯೋಗಿಗಳಾಗಬೇಕು. ಬೆಂಗಳೂರು ನಗರದಲ್ಲಿ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ, ಓಲಾ ಊಬರಲ್ಲಿ ಗಾಡಿಗಳು ಸಿಗ್ತಾ ಇಲ್ಲ. ಒಂದು ಸೆಂಟ್ರಲ್ ಗೌರ್ಮೆಂಟ್ ಶಿಫಾರಸ್ ಮಾಡ್ತದೆ ಒಂದು ಕಮಿಟಿಗೆ, ಆ ತನಿಖಾ ಸಮಿತಿ ಏನಿದೆ ಸಮಿತಿ ಶಿಫಾರಸ್ ಆಗುತ್ತೆ, ಸಂಘಟನೆಗಳ ಅಭಿಪ್ರಾಯ ಕೇಳ್ತಾರೆ. ಅಲ್ಲಿಂದ ಕೊಟ್ಟಿದ್ದು, ಅಲ್ಲಿಂದ ಕೊಟ್ಟ ಮೇಲೆ ನಾವು ತಂದಿದ್ದು, ಯುವರಾಜ್ ತಂದಿದ್ದು, ಹಣ ಖರ್ಚು ಮಾಡಿದ್ದೀವಿ, ಸಂಘಟನೆಗಳನ್ನೆಲ್ಲ ಕರ್ಕೊಂಡೋಗಿ ಹಣ ಖರ್ಚು ಮಾಡಿದ್ದೀವಿ ಅಂದ್ರೆ ನಮಗ್ ಗೊತ್ತು ಹಣ ತಿಂದಿದ್ದೀರಿ ನೀವು ಅನ್ನೋದು. ನೀವು ಮಾತಾಡಿರೋದು, ಬೇರೆಯವ್ರು ಮಾತಾಡಿರೋದು ನಿಮ್ ವಿಚಾರವಾಗಿ. ಹಣ ಎಲ್ಲೆಲ್ಲಿ ಖರ್ಚಾಗಿದೆ, ಎಷ್ಟು ಕೋಟಿ ಆಗಿದೆ, ಆ ಎಷ್ಟು ಕೋಟಿನ ಇವತ್ತು ರಿಕವರ್ ಮಾಡ್ತಾ ಇದ್ದೀರಿ. ಯಾರು ಹೇಳ್ತಾನೆ 20 ಕೋಟಿ ಅಂತವನೆ, ಯಾರು ಹೇಳ್ತಾನೆ 10 ಕೋಟಿ ಅಂತಾರೆ, ಯಾರು ಹೇಳ್ತಾನೆ 5 ಕೋಟಿ ಅಂತಾರೆ, ಯಾರು ಹೇಳ್ತಾನೆ 40 ಕೋಟಿ ಅಂತವ್ರೆ. ಬಟ್ಟೆ ಬಿಚ್ಚು ಬೆತ್ತಲು ಮಾಡಿ ರೋಡಲ್ಲಿ ನಿಲ್ಲಿಸ್ಬಿಡ್ತೀನಿ, ಎಚ್ಚರಿಕೆ ಇದು. ಸ್ವಾಭಿಮಾನಿ ಚಾಲಕರ ಹೋರಾಟಗಾರರು ಯಾರೆಲ್ಲ ಇದ್ದೀರಿ, ಸ್ವಾಭಿಮಾನಿ ಚಾಲಕ ಸಂಘಟನೆಗಳ ನಾಯಕರೆಲ್ಲ ಯಾರಿದ್ದಾರೆ, ಅವ್ರ ವಿರುದ್ಧ ಮಾತಾಡಿದ್ರೆ, ನಾಲ್ಗೆ ಹರಿಬಿಟ್ರೆ ನೀವು ಕಾನೂನು ಕಟ್ಕಟೆಯಲ್ಲಿ ಇರ್ತೀರಿ. ರೋಡಲ್ಲಿ ತಿರ್ಗಾಡಕ್ಕಾಗಲ್ಲ. ಆಟೋ ಡ್ರೈವರ್ಗಳು ಹಿಂದೆಗಡೆ ಪೋಸ್ಟ್ ಹೊಡಿಸ್ತಾರೆ, ನೀವು ಯಾರು ಅಂತ, ವಾಂಟೆಡ್ ಲಿಸ್ಟ್ ಅಂತ. ಚಾಲಕರಿಗೆ ಎದುರಿಸ್ಕೊಂಡು ನಾಯಕರುಗಳಿಗೆ ಎದುರಿಸ್ಬಿಡೋಣ, 3-4 ಕಡೆ ಹೋಗಿ NCR ಮಾಡಿಸ್ಬಿಡೋಣ. ಹೇಯ್ ಹೋಗಿ ಹಾಕ್ಸೋಗಲ್ಲ, ಹೇಯ್ ಯಾವನ ಅವ್ನು ಧಮಕಿ ಕೊಡೋದು? NCR ಹಾಕಿಸ್ತಾನಂತೆ. NCR ಫುಲ್ ಫಾರ್ಮ್ ಗೊತ್ತೇನೋ? ನಾನ್ ಕಾಗ್ನಿಸೆಂಟ್ ರಿಪೋರ್ಟ್ ಹಾಕ್ಸೋಗು, FIR ಹಾಕ್ಸೋಗು. ತಪ್ಪಿದ್ರೆ FIR ತಲೆ ಬಾಗ್ತೀವಿ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ, ಕೋರ್ಟ್ಗೆ ಹೋಗ್ತೀನಿ. ಅದಕ್ಕೂ ಮುಂಚೆ ನೀನ್ ಏನಕ್ಕೆ ಮಾಡಿದೆ, ಯಾಕೆ ಮಾಡಿದ್ಯಾ ಎಲ್ಲ ಬಿಸ್ತೀನಿ. ನಿನ್ನ ಎಲ್ ತಗೊಂಡೋಗಿ ನಿಲ್ಲಿಸ್ತೀನಿ, ನೋಡ್ತಾ ಇರು. ಛತ್ರಿ ಬುದ್ಧಿಗಳನ್ನ ಛತ್ರಿ ಒಳಗಿಟ್ಕೊಳ್ಳಿ. ನಿಮ್ದು ಛತ್ರಿ ಐತಲ್ಲ ಅದರಲ್ಲಿ, ನಮ್ಮ ಹತ್ರ ಬಿಚ್ಚಕ್ ಹೋಗ್ಬೇಡಿ ನಿಮ್ ಛತ್ರಿ ಬುದ್ಧಿಗಳು. ಭಿಕ್ಷೆ ಬೇಡದ್ನ ಬಿಡಿ. ಈಗ್ಲೂ ಅಲ್ಲಿ ಇಲ್ಲಿ ಸಂಸ್ಥೆಗಳ ಹತ್ರ ಹೋಗಿ ಬಕೆಟ್ ಹಿಡಿದು ನಾನ್ ಜೈ ಹೇಳು, ನಾನು ಹೇಳ್ತೀನಿ ಜೈ, ಒಳ್ಳೆ ಕೆಲಸ ಮಾಡಿದ್ರೆ. 4 ಚಾಲಕರಿಗೆ ಒಳ್ಳೇದಾಯ್ತಾ? ಆ ವ್ಯಕ್ತಿಗೆ ಜೈಕರ ಹೇಳೋಣ, ಏನ್ ಒಳ್ಳೆ ಕೆಲಸ ಆಗದೆ? ನ್ಯಾಯ ಕೇಳಕ್ಕೆ, ವ್ಯವಸ್ಥೆ ಸರಿಪಡಿಸಕ್ ಕೇಳಿದ್ದು. ಅಲ್ಲಿ 400 ಜನ ಯಾರೋ ಕಷ್ಟಪಟ್ಟವ್ರೆ, ಅವರು ಹಾಳಾಗೋಗ್ತಾರೆ ಅಂತ ಅವ್ರನ್ನ ಹಾಳು ಮಾಡ್ಬೇಕು. ಇವ್ರ ನಾಯಕತ್ವ ಆಗ್ಬಾರ್ದು, ಚಾಲಕರಿಗೆ ನ್ಯಾಯ ಸಿಗ್ಬಾರ್ದು. ಯಾಕೆಂದ್ರೆ ಚಾಲಕ ಮಿತ್ರರೇ, ಇವತ್ತು ಯಾರೆಲ್ಲ ಲೈವ್ ನೋಡ್ತಾ ಇದೀರಿ, ಇವ್ರು ಯಾಕೆ ನಿನ್ನೆ ಹೆಸರು ಹೇಳ್ತೀನಿ, ಅದರಲ್ಲಿ ಪೀಸ್ ಆಟೋ ಸಂಘಟನೆ ರಘು ನಾರಾಯಣ್ ಗೌಡ ಒಂದ್ ಮಾತು ಹೇಳ್ತಾರೆ. ಏನಂತ ಹೇಳಿರೋದು? ನೇರ ಮಾರಾಟ ಆಗಬಾರದು, ಡೀಲರ್ ಕನ್ಸಲ್ಟೆಂಟ್ ಮುಖಾಂತರನೇ ಮಾರಾಟ ಆಗ್ಬೇಕು. ಒಬ್ಬ ಚಾಲಕ ಸಂಘಟನೆಯ ನಾಯಕನಾಗಿ ಅವನ ನ್ಯಾಲ್ಗೆಲ್ ಬರಬಾರದು. ಯಾವತ್ತು ಕಾನೂನು ಬರಬೇಕು, ಕಾನೂನು ವ್ಯವಸ್ಥೆ ಬರಬೇಕು, ವ್ಯವಸ್ಥೆ ಅಡಿಯಲ್ಲಿರೋದು ಬರಬೇಕು. ಆ ಕಾನೂನು ಗೊತ್ತಿಲ್ಲ ಅಂದಮೇಲೆ ಆ ಸ್ಥಾನಕ್ಕೆ ನಾಲಾಯಕ್ಕು, ಚಾಲಕರ ಪರ ಇರೋರು ಚಾಲಕರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡಬೇಕು. ಕನ್ಸಲ್ಟೆಂಟ್ಗಳ ಬಗ್ಗೆ ಕನಿಕರ ಇದೆ, ಪ್ರಾಮಾಣಿಕರ ಬಗ್ಗೆ, ಅವ್ರ ಬಗ್ಗೆ ನನಗೆ ಒಳ್ಳೆ ಭಾವನೆ ಇದೆ. ಹಾಗಾಗಿ ಲೀಗಲಿ ನೇರವಾಗಿ ಶೋರೂಮೇ ಮಾರಾಟ ಮಾಡಬೇಕು ಅಂತ ಇರೋದು. ಅವ್ರು ನನ್ನ ಹತ್ರ ಬಂದಾಗ್ಲೂ ಹೇಳಿದ್ದೆ, ನೋಡಿ ನಿಮ್ ಬಗ್ಗೆ ಅಪಾರ ಗೌರವ ಇದೆ, ಸುಮಾರು ಜನ ಇಷ್ಟು ವರ್ಷ ಚಾಲಕರಿಗೆ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿದ್ರಿ. ಇವತ್ತು ಆಟೋ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕು ಅಂದ್ರೆ ಕನ್ಸಲ್ಟೆಂಟ್ಗಳೇ ಮಾಡ್ಕೊಡೋದು, ಟ್ರಾನ್ಸ್ಫರ್ ಪರ್ಮಿಟ್ ಅವರೇ, ಶೋರೂಮ್ನವ್ರು ಕೊಡಲ್ಲ. ನನ್ನ ಮನೆ ಅವ್ರ ವೇದಿಕೆಯಲ್ಲಿ ಹೇಳಿದ್ದೀನಿ, ಅಪಾರ ಗೌರವ ಇದೆ. ಆದ್ರೆ ಚಾಲಕರ ಸಂಘಟನೆಗಳಾಗಿ ನಾವು ನಿಮ್ಗೆ ಮಾರಾಟ ಮಾಡಿ, ಕನ್ಸಲ್ಟೆಂಟ್ ಮುಖಾಂತರನೇ ಮಾರಾಟ ಮಾಡಿ ಅಂತ ಹೇಳೋ ಅಧಿಕಾರ ನಮ್ಗಿಲ್ಲ. ಯಾಕಂದ್ರೆ ನಾವು ಕಾನೂನನ್ನ ಎತ್ತಿ ಹಿಡಿಯೋರು, ನಾವು ಸಂಘಟನೆಗಳನ್ನ ಕಟ್ಟಿರೋರು, ನಾಯಕತ್ವ ಹೊತ್ತಿರೋರು, ಜವಾಬ್ದಾರಿ ಸ್ಥಾನದಲ್ಲಿರೋರು ಅಂತ. ಈ ತರ ಬೇಜವಾಬ್ದಾರಿ ನಡವಳಿಕೆಗಳು, ಬೇಜವಾಬ್ದಾರಿ ಮಾತುಗಳು ಆಡಬಾರ್ದು. ನನಗೂ ಇವತ್ತು ಫೋನ್ ಮಾಡ್ಕೊಳ್ಳೋರು, ಯಾಕೆ ಹೇಳಿದ್ರು ರಘು ಅವರು ಈ ತರ ಮಾತು ಅಂತ. ನನಗ್ ಗೊತ್ತಿಲ್ಲ ಯಾಕೆ ಹೇಳಿದ್ರು ಅಂತ. ಅವರು 8 ಕನ್ಸಲ್ಟೆಂಟ್ ಆಫೀಸ್ಗಳು ಓಪನ್ ಮಾಡ್ಕೊಂಡವ್ರೆ ಅಂತ ನನಗೆ ಗೊತ್ತಿದೆ. ಆಟೋ ವ್ಯಾಪಾರ ಮಾಡ್ತವ್ರೆ, ನಮ್ಮ ಹುಡುಗನೂ ಮಾಡ್ತಾವನೆ ದುರ್ಗೇಗೌಡ. ಆದ್ರೆ ಆಟೋ ವ್ಯಾಪಾರ ನಮ್ಮ ದುರ್ಗೇಗೌಡ ಮಾಡ್ತಿರೋದು ಚಾಲಕರಿಗೆ ನೇರ ಮಾರಾಟ, ಶೋರೂಮ್ ರೇಟ್ಗಿಂತ 1,000 ರೂಪಾಯಿ, ಅವನದೇನಿದೆ 2,000 ರೂಪಾಯಿ ಅಲ್ಲಿ ಅವ್ರಿಗೆಲ್ಲ ದಾಖಲಾತಿ ಸಲಹೆ ಮಾಡಿ ಕೊಡೋ ಅಂತದಕ್ಕೆ
ಆ ಹುಡುಗರು ಹೋರಾಟ ಮಾಡೋ ಯಾರು ಓಡಾಡ್ತಾರಲ್ಲಿ ಅಷ್ಟೇ, ಯಾವುದೇ ರೀತಿ 10,000 20,000 ಮಾರ್ಜಿನಲ್ ಅಲ್ಲ. ಇಲ್ಲಿ ಇವ್ರು ಮಾಡ್ತಾ ಇರೋದು ಆ ತರ ಅಲ್ಲ, ಟೋಟಲ್ ಬೇರೆ ಕನ್ಸಲ್ಟೆಂಟ್ ಹೆಂಗೆ ವ್ಯಾಪಾರ ಮಾಡ್ತಾರೆ ಹಂಗೆ ಮಾಡ್ತಾವ್ರೆ. ಈ 8 ಅಂಗಡಿಗಳಿಗೆ ವ್ಯಾಪಾರಕ್ಕೆ ಕಷ್ಟ ಆಗ್ಬಿಡ್ಬಹುದು, ಇವ್ರಿಗೆ ವ್ಯಾಪಾರ ನಡೆಯಲ್ಲ, ದುಡ್ಡು ಸಿಗಲ್ಲ ಅನ್ನೋ ಒಂದು ಆತಂಕದಿಂದ ನೇರ ಮಾರಾಟ ಮಾಡಬಾರ್ದು, ಕನ್ಸಲ್ಟೆಂಟ್ ಮುಖಾಂತರ ಮಾರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ಸಂಘಟನೆಯವರು ಧ್ವನಿ ಎತ್ತುತ್ತಾ ಇರೋದು. ಅದಕ್ಕೆ ನಾವೇನ್ ಹೇಳಿದ್ವಿ, ನಾವು ಇದನ್ನ ಮಾಡಲ್ಲ. ಒಂದು ನೀವು ಒಪ್ಪಂದಕ್ಕೆ ಬನ್ನಿ, ಡೀಲರ್ಗಳು ಕನ್ಸಲ್ಟೆಂಟ್ಗಳು ಬನ್ನಿ, ನಾವು ನಾಯಕತ್ವ ಒತ್ತಿರೋರು, ಪ್ರತಿ ವಿಷಯದಲ್ಲೂ ಧ್ವನಿ ಎತ್ತುತ್ತಾ ಇರೋರು. ಅದಕ್ಕೆ ನಮ್ಮನ್ನ ಮುಂದಾಳತ್ವ ತಗೊಳ್ಳಿ. ಯಾವನೋ ವರ್ಷಕ್ಕೊಂದ್ಸತಿ ಬಂದು ವಿಸಿಟಿಂಗ್ ಕಾರ್ಡ್ ತೋರ್ಸೋನ್ಗೋ, ನೀವು 25,000 ಕೊಡ್ತೀವಿ ಅಂದ್ರೆ ಬಂದು ನಿಂತ್ಕೊಳ್ಳೋನ್ಗೋ, ಲೆಟರ್ ತಗೊಂಡು ಬಂದು 50,000 ಕಿತ್ಕೊಂಡು ಹೋಗೋನ್ಗೋ ನಾವು ನಾಯಕರಂತ ಒಪ್ಪಲ್ಲ. ನಾವು ಕರಿತೀವಿ, ಬನ್ನಿ, ನಾವು ಹೋರಾಟ ಮಾಡ್ಬೇಕಾದ್ರೆ ಸ್ನೇಹಜೀವಿ ಸಂತೋಷ್ ನಮ್ಮ ಒಕ್ಕೂಟದಲ್ಲೇನಿಲ್ಲ, ನಾನಿದ್ದೀನಿ ಬೆಂಬಲಕ್ಕೆ ಅಂದ್ರು. ಇನ್ನೊಂದಷ್ಟು ಜನ ನಾವಿದ್ದೀವಣ ಬೆಂಬಲಕ್ಕೆ ಅಂದ್ರು ಸಂಘಟನೆಯವರು. ಅವ್ರಿಗೆ ಅಭಿಮಾನ ಇದೆ, ಅವ್ರ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಈಗಿರ್ತಕ್ಕಂಥ ನಮ್ಮ ಚಾಲಕರ ಸಂಘದವರು ಅವರು ಬೆಂಬಲ ಕೊಟ್ಟಿದ್ರು. ಕೆಲವರು ತುಟಿನೇ ಬಿಚ್ಚದೆ ಇರೋರು ಈಗ ಹೋಗಿ ಸಭೆ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಏನು ಇಂಟರ್ವ್ಯೂಗಳು ಕೊಡ್ತಾ ಇರೋದು, ಏನು ಸ್ಟೇಟ್ಮೆಂಟ್ಗಳು ಕೊಡೋದು. ಈ ರೀತಿ ಮೊನ್ನೆ ನೇರವಾಗಿ ನಾನು ಹೇಳ್ತೀನಿ, ಒಬ್ರು ನಾಯಕರಾಗೋದಲ್ಲ ಇಂಪಾರ್ಟೆಂಟು, ನಾಯಕತ್ವ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ನೇರ ಮಾರಾಟ ಆದ್ರೆ ಅದರಲ್ಲೂ ಮುಂದೆ ಇರ್ತಕ್ಕಂಥ ಅಡಚಣೆಗಳನ್ನ ತೆಗಿಬೇಕು. ಆದ್ರೆ ಇವತ್ತು ನೇರ ಮಾರಾಟ ಬೇಡ, ಅದ್ರ ಮುಖಾಂತರ ಆಗ್ಬೇಕು ಅಂದ್ರೆ ನಿಬಂಧನೆಗಳಾಗಬೇಕು, ಒಂದು ಕಮಿಟಿ ಫಾರ್ಮ್ ಆಗಬೇಕು, ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೋಬೇಕು. ಕಾನೂನಲ್ಲಿ ವ್ಯವಸ್ಥೆಯಲ್ಲಿ ಇಲ್ಲದೆ ಇರೋದನ್ನ ಸಂಘ ಸಂಸ್ಥೆಗಳು ಕುಂತು ಒಂದು ನಿಯಮಾವಳಿಗಳನ್ನ ರಚಿಸ್ಕೊಂಡು ಆ ಒಂದು ಸಮಿತಿನ ರಚನೆ ಮಾಡಿ ಒಂದಷ್ಟು ನಿಯಮಾವಳಿಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ರಚನೆ ಮಾಡ್ಕೊಂಡು ಹೋದಾಗ ಅದು ಅಷ್ಟೊಂದು ಕಾನೂನಿಗೆ ವಿರುದ್ಧವಾಗಿ ಹೋಗಲ್ಲ. ಅದಕ್ಕೆ ಸಮಿತಿಗಳು ಒಂದಷ್ಟು ರೆಸಲ್ಯೂಷನ್ಗಳು ಪಾಸ್ ಆಗೋದು. ನಾವಿದನ್ನು ಮಾಡಿ ಚಾಲಕರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮಾಡ್ತಿದ್ರೆ ಏನ್ ಧಮ್ಕಿಗಳು, ಏನ್ ನಾವೇನ್ ವಿರೋಧ ಇಲ್ಲ ಕನ್ಸಲ್ಟೆಂಟ್ಗೆ, ಅವ್ರಿಗೂ ಒಳ್ಳೇದಾಗ್ಬೇಕು, ಅವರು ಹಾಳಾಗಿ ಹೋಗ್ಬಾರ್ದು. ಆದ್ರೆ ಹಂಗಂತ ಹೇಳಿ ನಮ್ಮ ಚಾಲಕರು ಬಲಿ ಆಗ್ಬಾರ್ದು. ಶೋರೂಮ್ನವ್ರಿಗೆ ನಾವು ಎತ್ತಿಡಿಬಾರ್ದು. ಶೋರೂಮ್ನವ್ರದ್ದು ಏನು ತಪ್ಪುಗಳು ಇಲ್ಲ, ಒಳ್ಳೆತನೂ ಇಲ್ಲ. ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ತಪ್ಪುಗಳು, ಅವರಲ್ಲಿ ಇರ್ತಕ್ಕಂಥ ವೀಕ್ ಪಾಯಿಂಟ್ಗಳನ್ನ ಸರಿಪಡಿಸ್ಬೇಕು, ಅದನ್ನ ಹೇಳಿ ಸರಿಪಡಿಸ್ಬೇಕು. ನಮ್ಗೇನು ಕ್ಯೂ ರಾಜ್ ಮೇಲೆ ದ್ವೇಷ ಇಲ್ಲ ಸ್ವಾಮಿ, ನನಗೆ ಸೈನಿಕ ರಾಜ್ ಮೇಲೆ ಅಪಾರ ಗೌರವ, ಅವ್ರು ನನಗೆ ಮಾತಾಡಿಸ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಒಬ್ಬ ಅಧ್ಯಕ್ಷ ನನ್ನ ಯಾವತ್ತೂ ಒಂದಿನ ಇಂದಿರಾನಗರ 2 ವೀಲರ್ ಶೋರೂಮ್, ಇದು ಹೇಳ್ತೀನಿ ನೋಡಿ ಸತ್ಯನ, ಅವನ ಅಪ್ಪ ಇದಾನಲ್ಲ, ಅಪ್ಪ ಮಗ ಅಂತೀವಲ್ಲ, ಅಪ್ಪ ಇದಾನಲ್ಲ, ಕರ್ಕೊಂಡು ಹೋಗ್ಬಿಟ್ಟು 100 ಫೀಟ್ ರೋಡಲ್ಲಿ ನನಗೆ ಗೊತ್ತಿಲ್ಲ ಸಂಜೆ ಹೊತ್ತು ಸೈನಿಕ ರಾಜ್ ಕರೆದಿದ್ದಾರೆ, ಬಾ ಸುಮ್ಮನೆ ಮಾತಾಡ್ಸ್ಕೊ ಬರೋಣ ಅಂತ ಹೋದ್ರು. ಕರ್ಕೊಂಡು ಹೋಗ್ಬಿಟ್ಟು ಸೈನಿಕ ರಾಜ್ ನನ್ನ ಹತ್ರ ಮಾತಾಡಿದ್ರು. ಅದ್ಯಾವುದೋ ಕ್ಯೂಟ್ ವಿಚಾರವಾಗಿ ಮಾತಾಡ್ತಿದ್ರು. 2019 ವಿಚಾರ ಇದು, 19-20 ವಿಚಾರ ಇದು, ಕೋವಿಡ್ಗಿಂತ ಮುಂಚೆ ವಿಷಯ. ಅವ್ರು ಇನ್ನೂ ಚೆನ್ನಾಗಿದ್ರು, ಅವರು ಮನೆ ಹತ್ರ ಅಂತ ಹೇಳುತ್ತೆ ಅನ್ಸುತ್ತೆ. ಬಂದ್ರು, ಆ ಶೋರೂಮ್ಗೆ ಹೋದೆ ನಾನು, ನಿಂತ್ಕೊಂಡ್ರು, 3 ಲಕ್ಷ ರೂಪಾಯಿ ಚೆಕ್ ಕೊಟ್ರು ನನ್ನ ಮುಂದೆ. ನಾನು ಕೇಳಿದೆ ಕಾರಲ್ಲಿ ಕೂತ್ಕೊಂಡು, ಏನೂ ಹೇಳಿಲ್ಲ, 3 ಲಕ್ಷ ಚೆಕ್ ಕೊಟ್ರು. ನನ್ನ ಹೆಗ್ಲ ಮೇಲೆ ಯಾರು ಮಿಲ್ತೇರೋ ತನ್ವೀರ್, ಆಲ್ ದ ಬೆಸ್ಟ್, ಒಳ್ಳೆ ಹೋರಾಟಗಾರ, ಮಾಡಪ್ಪ, ಒಳ್ಳೆ ನಾಲೆಡ್ಜ್ ಇದೆ, ಕಾನೂನು ತಿಳ್ಕೊಂಡಿದ್ಯಾ, ಪ್ರಶಂಸೆ ಮಾಡಿದ್ರು. ಒಂದು ಕಾಫಿ ಕೊಟ್ರು, ಕುಡ್ಕೊಂಡೆ ಬಂದ್ಬಿಟ್ಟೆ. ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳಿದೆ, ನಾಯಕ್ರೆ ಈ 3 ಲಕ್ಷ ಏನಕ್ಕೆ ಕೊಟ್ಟಿದ್ರು? ಅಲ್ಲಿ ಯಾರೋ BBMP ರವಿಗೆ ಕೊಡ್ಬೇಕು, ಅದು ಯಾರಿಗೂ ಕೊಡ್ಬೇಕು, ಅದು ಕೊಟ್ಟರು, ಅದೇನೋ ಕೆಲಸ ಮಾಡಿಸ್ತವ್ರೆ. ಸುಮ್ಮನಾಗ್ಬಿಟ್ಟೆ. ಅದಾಗಿದ್ದು ಒಂದು ಸ್ವಲ್ಪ ದಿನ, 6 ತಿಂಗಳು, 1 ವರ್ಷನೋ 2 ವರ್ಷನೋ ಆಗೋಗಿತ್ತೇನಪ್ಪ. ಈ ಸೈನಿಕ ರಾಜ್ ಅವರು ಮತ್ತೆ ಈ ಏಸ್ಟೆಕು ಮತ್ತೆ ಬಜಾಜ್ನವರು, ರಾಘವೇಂದ್ರ ಅವರು ಎಲ್ಲ ಒಂದು ಮೀಟಿಂಗ್ ಅಲ್ಲಿ ಕುಂತಿದ್ರು. ಅವಾಗ ರಾಘವೇಂದ್ರ RM ಅವರಿದ್ರು. ಯಾವುದೋ ವಿಚಾರಕ್ಕೆ, ಇದು ಕ್ಯೂಟ್ ವಿಚಾರದಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಏನೋ ಮಾಡ್ತಿದ್ರಂತೆ. ನಾವೊಂದು ಸಮಸ್ಯೆ ಬಗ್ಗೆ ಮಾತಾಡ್ತಿದ್ವಿ. ತನ್ವೀರ್ ಅವ್ರಿಗೆ ಹೇಳಿದೀವಿ, ಕ್ಯೂಟ್, ನನಗೆ ಕ್ಯೂಟ್ ತುಂಬಾ ಇಷ್ಟ. ಈ ಒಂದು ಟ್ಯಾಕ್ಸಿಗೇನು ಬಂಡವಾಳ ಹಾಕ್ತಿವಿ, ಆ ಕಷ್ಟ ಏನಿದೆ, ಅದಕ್ಕಿಂತ ಈ ನಗರ ಪ್ರದೇಶದಲ್ಲಿ ಹೈವೇ ಗಿವೇಗೆ ಒಳ್ಳೇದಲ್ಲ, ಸಿಟಿನಲ್ಲಿ, ಅದಕ್ಕೋಸ್ಕರ ನಾನು ಅದನ್ನ ಖರೀದಿ ಮಾಡಿದ್ದೆ, ನಮ್ಮ ಹುಡುಗರಿಗೂ ಕೊಡಿಸ್ದೆ. ಆ ವಿಚಾರದಲ್ಲಿ ನಡಿಬೇಕಾದ್ರೆ ತನ್ವೀರ್ಗೆ ಅವತ್ತು ಮಂಜು ಬಂದ ಅಂತ ಹೇಳಿ 3 ಲಕ್ಷ ಚೆಕ್ ಕೊಟ್ಟು ಕಳಿಸ್ತೇನೆ. ಇದನ್ನು ಆವತ್ತೇ ಫೋನ್ ಮಾಡಿದೆ ನಾನು ಸೈನಿಕ ರಾಜ್ ಅವ್ರಿಗೆ. ಅವ್ರು ಬೈದಿದ್ದ ನಾಯಕನಿಗೆ, ಬಿಡು ಜೀವಮಾನ ಎಲ್ಲ ಹಿಂಗೇನೆ ಒಂದು ಅಂತ ಹೇಳಿ. ಇವತ್ತು ಸತ್ತೋದ್ರು ಪಾಪ.
ಒಳ್ಳೆ ಮನುಷ್ಯ. ಅವತ್ತು ನನಗೆ ರಾಘವೇಂದ್ರ ಅವರು ಮತ್ತೆ ಇವರೆಲ್ಲ ಫೋನ್ ಮಾಡಿ ಹೌದು ಈ ತರ ಚರ್ಚೆ ಬಂತು ಅಂತ ತಕ್ಷಣ ಅಲ್ಲೇ ಫೋನ್ ಮಾಡಿದೆ ನಾನು. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಆ ತರ ಕೆಲಸ ಮಾಡಿದವನಲ್ಲ. ಇಂತಿಂತ ನಾಯಕರನ್ನ ಅದಕ್ಕೇನೆ ದೂರ ಇಟ್ಬಿಟ್ಟು ನಾನು ನನ್ನ 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 ಅಸ್ತಿತ್ವನ ಉಳಿಸ್ಕೋಬೇಕು, ನನ್ನ ತನವನ್ನ ನಾನು ಉಳಿಸ್ಕೋಬೇಕು ಅಂದ್ರೆ ಇಂಥವ್ರಿಂದ ದೂರ ಉಳ್ಕೋಬೇಕು ಅಂತ ದೂರ ಉಳ್ಕೊಂಡಿದ್ದು. ಆದ್ರೂ ಎಲ್ಲೋ ಒಂದ್ ಕಡೆ ಸಿಕ್ಕಿದಾಗ ಹಾಯ್ ಬಾಯ್ ಆಯ್ತು ಚೆನ್ನಾಗಿರಿ, ಅವರೇ ಮೇಲ್ ಬಿದ್ದು ಮಾತಾಡ್ಸ್ಬೇಕಾರಿ. ಸ್ವಲ್ಪ ಸಮಯ ಕಳೆದ ನಂತರ ಮರ್ತೋಗಿರ್ತೀನಿ ಇವೆಲ್ಲ, ಅವಾಗ ತಿರ್ಗಾ ಜ್ಞಾಪಿಸ್ತಾರೆ ಇವರು. ಇಂಥ ನಾಲ್ಕುಗಳ ಮಾತುಗಳು ಹೋಗಬೇಡಿ ಚಾಲಕರು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೇನೇನಾಗೋದು ಗೊತ್ತಿಲ್ಲ. ನೀವೆಲ್ಲರೂ ಸ್ವಾಭಿಮಾನಿ ಚಾಲಕರ ಹೋರಾಟಗಾರರು ಪರ ಇದ್ದೀರಿ, ಸ್ವಾಭಿಮಾನವಾಗಿ ಹೋರಾಟಗಳು ಮಾಡುವಂತವ್ರ ಪರ ಇದ್ದೀರಿ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ಇಂಥ ಅವಿವೇಕಿಗಳನ್ನ ಅವ್ರ ಜೊತೆ ಇದ್ರೆ ದಯವಿಟ್ಟು ಬಿಟ್ಬಿಡಿ, ಈಗಲಾದ್ರೂ ಹೇಳ್ತಾ ಇದೀವಿ. ಅವರು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಹೊಡಿತಾ ಇದಾರೆ ನಿಮ್ಮನ್ನ ಮುಂದೆ ಇಟ್ಕೊಂಡು, ನಿಮ್ಮನ್ನ ಹಿಂದೆ ಬಿಟ್ಕೊಂಡು. ಅದನ್ನ ತಗೊಂಡೋಗಿ ಮನೇಲಿ ಬಿಟ್ಟು ಇಟ್ಕೋತಾರೆ, ಇಲ್ಲ ಫೈನಾನ್ಸ್ ಬಿಟ್ಕೋತಾರೆ, ಇಲ್ಲ ಅಂದ್ರೆ ಆಸ್ತಿಗಳು ಖರೀದಿ ಮಾಡ್ಕೋತಾರೆ. ಈ ಒಂದು ದುಡ್ಡು ಮಾಡೋ ದಾರಿ ಬಿಟ್ರೆ ನಮ್ಮ ಅಪ್ರಾಣೆ ಅವ್ರ ಹತ್ರ ಒಂದು ದುಡ್ಡು ಮಾಡೋ ದಾರಿ ಇಲ್ಲ, ಬೇರೆ ಏನೂ ಗೊತ್ತಿಲ್ಲ. ಇದ್ರಲ್ಲೇ ತಿಂದು ತೇಗ್ಬಿಟ್ಟವ್ರೆ. ಇದೊಂಥರ ಅಡಿಕ್ಷನ್ ಆಗ್ಬಿಟ್ಟೋದು ಇವ್ರಿಗೆಲ್ಲ. ಇವ್ರಿಗೆ ಇದೆಲ್ಲ ಅಡಿಕ್ಷನ್ ಇಲ್ಲ ಅಂದ್ರೆ ಇವರು ನೇರವಾಗಿ ಮುಂದೆ ಬರೋರು, ಚಾಲಕರ ಪರ ನಿಂತು ಹೋರಾಟ ಮಾಡೋರು. ಯಾವುದೋ ಒಂದು ಬರೇ ರ್ಯಾಪಿಡೋ ಹೆಸರು ತಗೊಳ್ಳೋದು ಹೋರಾಟ ಮಾಡ್ತಾ ಇದೀವಿ ಅನ್ನೋದು, ಅದರಲ್ಲೂ ಹೋರಾಟ ಮಾಡಲಿಲ್ಲ. ಹೋರಾಟದ ಮೊದಲ ಹಂತದಲ್ಲೇ ಹೋಗಿ ಅವ್ರ ಜೊತೆ ಕೈ ಮಿಲಾಯಿಸಕ್ ಹೋಗಿದ್ದಂಥವ್ರು. ಅದ್ ಫೇಲ್ ಆಯ್ತು ಅಂತ ಆಮೇಲೆ ಹೋರಾಟದ ಬಣ್ಣ ಕೊಟ್ಟಿದ್ದು. ಸತ್ಯ ಗೊತ್ತಿದೆ, ದಾಖಲಾತಿ ಇನ್ನೂ ಇದೆ. ತಲೆ ಕೆಡಿಸ್ಕೋಬಾರ್ದು. ತಲೆ ಕೆಡಿಸಿದ್ರೆ ನಿಮ್ ತಲೆ ಕೆಡ್ತದೆ ಹೊರತು ನಮ್ದು ಕೆಡಲ್ಲ. ಅದಕ್ಕೆ ಹೇಳೋದು, ಪ್ರಾಮಾಣಿಕವಾಗಿ ಯಾರು ಇರ್ತಾನಲ್ಲ ಅವ್ನಿಗೆ ಯಾವುದೇ ಅಂಜಿಕೆ ಇರೋದಿಲ್ಲ, ಅವ್ನಿಗೆ ಹೆದರಿಕೆ ಇರೋದಿಲ್ಲ. ಹೇಡಿಗಳಿಗೆ, ರಣಹೇಡಿಗಳಿಗೆ, ಕೆಟ್ಟ ಕೆಲಸ ಮಾಡೋರಿಗೆ, ಕಳ್ಳರಿಗೆ, ಕಾಕರಿಗೆ ಭಯ ಅನ್ನೋದು ಬರೋದು, ಆತಂಕ ಅನ್ನೋದು ಇರೋದು, ನೆಮ್ಮದಿ ಅನ್ನೋದನ್ನ ಹಾಳು ಮಾಡ್ಕೊಳ್ಳೋದು ಅವರು. ನಮ್ಗೇನಿಲ್ಲ. ಇನ್ನೂ ತಗೊಂಡೋಗಿ 100 ಜಾಗದಲ್ಲಿ ನಮ್ಗೆ 100 ಸ್ಮಶಾನದಲ್ಲಿ ನಮ್ಮ ಫೋಟೋಗಳು ಅದಕ್ಕೆ ಇಟ್ಬಿಟ್ರು ಹುಟ್ಟಿಸ್ದವ್ರು ದೇವ್ರು ಆ ಹುಟ್ಟಿಸಿದ ಮೇಲೆ ಎಲ್ಲೋ ಒಂದ್ 2 ಗರ್ಕೆ ಹುಲ್ಲನ್ನ ಕೊಡುತ್ತೆ. ಪ್ರಾಮಾಣಿಕತೆ ಅಸ್ತಿತ್ವನ ಉಳಿಸ್ಕೊಳ್ಳುತ್ತೆ. ನಾಯಕತ್ವಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ರಾಮಾಣಿಕತೆ, ಅದು ಉಳ್ಕತ್ತದೆ. ಬಕೆಟ್ ಹಿಡಿದು ಸಿಗದೆ ಅಂತದ್ದು. ಯಾರ್ಯಾರ ಹತ್ರ ಹಿಡಿದ್ರಿ ಬಕೆಟ್, ಏನೇನ್ ಮಾಡಿದ್ರಿ, ಯಾರ್ಯಾರು. ಈಗ ಮುಂದಿನ ದಿನಗಳಲ್ಲಿ ಇಷ್ಟೇ, ಒಂದು ನಮ್ಮ ಹತ್ರ ಇರ್ತಕ್ಕಂಥ ದಾಖಲಾತಿಗಳನ್ನ ಒಂದೊಂದೇ ತನಿಖೆಗೆ ಶುರು ಮಾಡಿಸ್ತೀವಿ. ಅದೇನು ಹೋರಾಟಗಾರರು ನೀವು ಏನೇನ್ ಮಾಡ್ತೀವಿ, ಏನೇನ್ ಕಿದ್ಗುಡ್ಡೆ ಹಾಕ್ತೀವಿ ಅನ್ನೋದು ಹೇಳಿ. ಇನ್ನೂ ನಾನು ಹೇಳಿದ್ದೀನಿ, ಸಭೆ ಕೊಟ್ಟು ಸರಿಪಡಿಸ್ಕೊಳ್ಳಿ ವ್ಯವಸ್ಥೆನ ಅಂತ. ಕನ್ಸಲ್ಟೆಂಟ್ಗಳು ಯಾರೆಲ್ಲ ಮೀಟಿಂಗ್ ಹೋಗಿದ್ರು ಅವ್ರು ಉಗಿತಾ ಇದಾರೆ ಇವತ್ತು ಇವ್ರುಗಳಿಗೆ. ಯಾರು ಅವತ್ತು ಬಂದಿದ್ರಲ್ಲ ಲೀಡರ್ಗಳು, ಎಷ್ಟು ನಾವು ಅವ್ರ ಪರ ಇವ್ರ ಪರ ಅಂತ. ನಾವಿದ್ದೀವಿ ಕ್ಯೂರಾಜ್ ಪರ ಅಂತ. ಕ್ಯೂರಾಜ್ಗೆ ಏನಾದ್ರು ಬೈದಿದ್ರ, ಮೀಟಿಂಗ್ ಕೊಟ್ಟು ತಪ್ಪು ಮಾಡಿದ್ದೀರಿ, ಗಾಡಿಗಳು ಕಾನೂನು ವ್ಯವಸ್ಥೆನಲ್ಲಿ ನಾವು ತಡಿತೀವಿ ಅಂದಾಗ ಇನ್ಫ್ಲೂಯೆನ್ಸ್ ಮಾಡಿಸ್ತೀವಿ ಅನ್ನೋ ಉದ್ದಟತನ ಮಾತಾಡಿದ್ರು. ಅದಕ್ಕೆ ನಾವು ಧ್ವನಿ ಎತ್ತಿದ್ವಿ, ಅದನ್ನ ಈಗಲೂ ಮಾಡ್ತೀವಿ. ಆದ್ರೆ ಯಾರೋ ಒಂದಷ್ಟು ಜನ ಕುಟುಂಬನೂ ಹಾಳಾಗ್ಬಾರ್ದಲ್ವ, ಅದನ್ನ ಸರಿಪಡಿಸಕ್ ಹೋಗಿದ್ದು ನಾವು. ನೀವು ಹಾಳು ಮಾಡೋ ವ್ಯವಸ್ಥೆಗೆ ಹೋಗಿರೋದು. ಆ ಕನ್ಸಲ್ಟೆಂಟ್ಗಳು ಉಗಿತಾ ಇದಾರೆ ಇವತ್ತು. ಯಾವ ಬೋಳಿ ಮಗ ಹೇಳಿದ್ರ ಇವ್ರನ್ನ ಬರಕ್ಕೆ? ಇಷ್ಟ ದಿನ ಎಲ್ಲೋಗಿದ್ರು ಇವರೆಲ್ಲ? ಯಾರು ನಮ್ಮ ಪರವಾಗಿ ಬಂದಿದ್ರು? ನಮ್ಗೆ ಗೊತ್ತಿಲ್ದಲೇ ಇವರು ಸಭೆ ಮಾಡಿರೋದು. ನಮಗ್ ಕರೆದಿರೋದು ಏನೋ ಬಿಸ್ನೆಸ್ ವಿಚಾರದಲ್ಲಿ ಸಭೆಗಳು ಕರೀತಾ ಇರ್ತಾರೆ, ಅದಕ್ಕೆ ಕರೆದಿದ್ದು. ನಮಗ್ ಗೊತ್ತಿಲ್ಲ ಈ ಕಪಟ ನಾಟಕ ಮಾಡ್ತಾರೆ ಇವರು ಅಂತ. ಇವರೆಲ್ಲ ಬಂದಿದ್ರು, ಅವರೇ ಹೇಳ್ಕತ್ತವ್ರೆ ಅವ್ರವ್ರ ರೇಟ್ಗಳನ್ನೆಲ್ಲ. ರೋಲ್ ಕಾಲ್ ಗಿರಾಕಿಗಳು ಅಂತ ನಾವ್ ಹೇಳ್ತಾ ಇಲ್ಲ, ಬೇರೆಯವ್ರು ಹೇಳ್ತಾವ್ರೆ. ಎಲ್ಲಾರ ಹೆಸರು ಹೇಳಕ್ ಇಷ್ಟಪಡೋದು, ಯಾರ್ದು ಹೆಸರು ಹೇಳೋದಿಲ್ಲ ನಾವು. ರೋಲ್ ಕಾಲ್ ಗಿರಾಕಿಗಳು ಅಂತ ಪಟ ಕಟ್ಕೋಬೇಕಾ? ಬನ್ನಿ, ಈಗ್ಲೂ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಮ್ ಜೊತೆನೆಲ್ಲ ಕೂತ್ಕೊಳ್ಳಿ. ಸ್ವಾಭಿಮಾನಿಗಳಂದ್ರೆ ಹೆಂಗಿರ್ಬೇಕು, ಸ್ವಾಭಿಮಾನತ್ವ ಹೆಂಗ್ ಉಳಿಸ್ಕೋಬೇಕು, ಮಾನವೀಯತೆ ಹೆಂಗಿರ್ಬೇಕು, ಹೋರಾಟಗಾರರು ಹೋರಾಟತನ ಹೆಂಗಿರ್ಬೇಕು, ನ್ಯಾಯಯುತವಾದಂತ ವ್ಯವಸ್ಥೆಯಲ್ಲಿ ಹೆಂಗಿರ್ಬೇಕು ಅಂತ. ಆವತ್ತು 3 ಹೊಟ್ಟೆ ತುಂಬಾ ಅನ್ನ ಸಿಗುತ್ತೆ. ಪ್ರಾಮಾಣಿಕತೆ ಇದ್ದಿದ್ ಕಡೆ ಅದು ಸಿಗುತ್ತೆ, ಜೊತೆಗೆ ನೆಮ್ಮದಿ ಸಿಗುತ್ತೆ. ನಿಮ್ಗೆಲ್ಲ ಇವತ್ತು ಏನೇನ್ ಆಗ್ತಾ ಇದೆಯಲ್ವಾ ನಿಮ್ ಜೀವಮಾನದಲ್ಲೆಲ್ಲ. ನೀವು ಇಷ್ಟು ವರ್ಷದಿಂದ 30 ವರ್ಷ 40 ವರ್ಷ ಗುಡ್ಡೆ ಹಾಕಿದ್ರಿ, ಇನ್ನೊಬ್ರು ಯಾರೋ 15-20 ನಾನು ಗುಡ್ಡೆ ಹಾಕ್ತಾ ಇದೀನಿ ಅಂತವ್ರಲ್ಲ. ನೀವು ಎಲ್ಲಿವರೆಗೂ ಉದ್ಧಾರ ಆಗಿದ್ದೀರಿ? ಏನೇನ್ ಮಾಡ್ಕೊಂಡಿದ್ರಿ?
ಈಗಿರತಕ್ಕಂಥವ್ರು ಯುವಕರು ಯಾರು ಅವ್ರ ದಾರಿಲಿ ನಡೀತಿದ್ದೀರಲ್ಲ, ಅರ್ಥ ಮಾಡ್ಕೋಬೇಕು. ದೊಡ್ಡವ್ರು ಎಲ್ಲಿವರು ಎಷ್ಟು ವರ್ಷದಿಂದ ಮಾಡಿ ಇವತ್ತವರೆಗೂ ಅವರೇ ಉದ್ಧಾರ ಆಗಕ್ಕಾಗಿಲ್ಲ. ಪ್ರಾಮಾಣಿಕತೆ ಇಲ್ಲದೆ ಇರೋ ಕಡೆ ಉದ್ಧಾರ ಆಗಲ್ಲ. ನೀವು ಪ್ರಾಮಾಣಿಕತೆ ಇದ್ರೆ ಉದ್ಧಾರ ಆಗ್ತೀರಿ. ಅವ್ರು ನೋಡಿ ಇವತ್ಗೂ 30 ವರ್ಷದಿಂದ ಮಾಡಿ ಎಂತೆಂತ ಹೋರಾಟಗಾರರು ಹೆಸರು ಪಡಿಬೋದು. ಇದು ಗೊತ್ತಾ? ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಕೊನೆಗೆ ಯಾರೋ ಒಬ್ಬ ಹೇಳ್ತಾನೆ ಬಿಸ್ಕೆಟ್ ನಾಯಿಗಳಿಗೆ ಕಂಪೇರ್ ಮಾಡ್ತಾನೆ. ಬಿಸ್ಕೆಟ್ ಬೇಕೋ ಕಾಮೋಜಾಯಗ ಅಂತಾನೆ. ನಾವಿವತ್ತು ಯಾರಿಗಾದ್ರು ಕೇಳಿ 15 ಲಕ್ಷ ಕೊಟ್ರು, ಹೋದ್ ಸತಿ ಗಲಾಟೆ ಆದಾಗ 40 ಲಕ್ಷ ಕೊಟ್ರು ಅವ್ರು ಇಸ್ಕೊಳ್ಳಲ್ಲ ಸ್ವಾಮಿ ಅಂದ್ರಂತೆ. ನಾವಿರ್ಲಿಲ್ಲ ಆ ಮೀಟಿಂಗ್ ಅಲ್ಲಿ. ಅವರು ದುಡ್ಡುಗೋಸ್ಕರ ಬರದೇ ಇಲ್ಲ ಸ್ವಾಮಿ ಅವರು ಅಂತಾರಂತೆ. ಅವ್ರಿಗೆ ನ್ಯಾಯ ಬೇಕು, ವ್ಯವಸ್ಥೆ ಸರಿಯಾಗಬೇಕು ಅಂತಾರೆ. ಇದು ಶಕ್ತಿ ಆಫ್ ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಹೋರಾಟಗಾರರು. ಸ್ವಾಭಿಮಾನಿ ಚಾಲಕರ ಸಂಘಟನೆಗಳ ಒಕ್ಕೂಟ ಏನಿದೆಯಲ್ಲ, ಅದರ ಶಕ್ತಿ ಇದು. ಕೈ ನಮಗೋಸ್ಕರ ಅಂತ ಯಾವತ್ತೂ ಬಿಡಬಾರ್ದು. ನಿಮ್ಗೇನಾಗುತ್ತೆ, ಬರೇ ಕನ್ನಡ ರಾಜ್ಯೋತ್ಸವ ನಿಮ್ಮ ಕೈಲಿ ನಾನು ಸಹಾಯ ಮಾಡಿ ಸ್ವಾಮಿ ಅಷ್ಟೇ. ಯಾಕಂದ್ರೆ ನೀವು ನಮ್ಮನ್ನು ಬೆಳೆಸ್ಕೊಂಡಿದ್ರಿ. ನಿಮ್ಮ ಹತ್ರ ಬಂದಿರೋ ದುಡ್ಡು ಕೂಡ ಚಾಲಕರಿಂದ ದುಡ್ದಿರೋದೇನೆ. ಅದ್ರಲ್ಲಿ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿ ಅನ್ಬೋದು. ಹೋಗ್ಬಿಟ್ಟು ನಾನು ಇದು ಮಾಡ್ಕೊಡ್ತೀನಿ, ಒಂದು ಸ್ವಲ್ಪ ದುಡ್ಡು ಕೊಡಿ ಸರ್, ದಯವಿಟ್ಟು ಕೊಡಿ ಸರ್. ಅಕೌಂಟ್ ನಂಬರ್ಗಳು ಕಳ್ಸೋದು ಅದಂತೂ ಸಾಕ್ಷಿ ಸಮೇತ ಇದೆ. ಚೇತನ್ಯ ಹಾಕಿದ್ದ. ಸುಮ್ನೆ ಅಕೌಂಟ್ ನಂಬರ್ಗಳನ್ನ ಕಳಿಸ್ತಾ ಇರೋದು. ಇಂಗ್ಲಿಷು ಕನ್ನಡ ಎರಡು ಮಿಕ್ಸ್ ಆಗಿರ್ತದಲ್ಲಿ. ಸಮ್ ಎಮರ್ಜೆನ್ಸಿ, ಸಮ್ ಪ್ರಾಬ್ಲಮ್, ಪ್ಲೀಸ್ ಹೆಲ್ಪ್ ಮೀ, ನೀಡ್ ಯುವರ್ ಹೆಲ್ಪ್ ಅಂಡ್ ಸಪೋರ್ಟ್ ಅಂತ ಅಕೌಂಟ್ ನಂಬರ್ ಹಾಕಿ ಕಳಿಸೋದು. ಅವೆಲ್ಲ ಸಾಕ್ಷಿಗಳಿದೆ. ಎಷ್ಟೆಷ್ಟು ಸತಿ ತಿಂಗಳಲ್ಲಿ ಒಂದೊಂದ್ಸತಿ ಅಕೌಂಟ್ ನಂಬರ್ ಬರೋದು. ಈಗ ಎಲ್ಲೆಲ್ಲೋ ಹೋಯ್ತವೋ ಗೊತ್ತಿಲ್ಲ. ನಮ್ಮ ಅಕ್ಕಪಕ್ಕ ಇರೋರಿಗೆ ಬರ್ತಾ ಇದ್ದಿದ್ದು ಅಕೌಂಟ್ ನಂಬರ್ಗಳು. ಮೊನ್ನೆ ನಮಗೊಂದು ಇನ್ನೊಂದು ವಿಚಾರ ಗೊತ್ತಾಯ್ತು. ಯಾರೋ ತುಂಬಾ ಮಹಾನ್ ವ್ಯಕ್ತಿ ಅವ್ರು ಹೇಳಿದ್ದು, ಯಾರೋ ಒಬ್ರು ಹೀರೋಯಿನ್ಗೆ ರಾತ್ರಿ ಹೊತ್ತು ಮೆಸೇಜ್ ಮಾಡಿ ಏನೋ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ. ಹೀರೋಯಿನ್ಗಳು ಕಾಂಟ್ಯಾಕ್ಟ್ ಬೆಳ್ಕೊಂಡಿರ್ತದೆ. ಕೋವಿಡ್ ಟೈಮಲ್ಲಿ ಆ ಹೀರೋಯಿನ್ನು ಸಹಾಯ ಮಾಡಿದ್ರು. 500 ರೂಪಾಯಿ ಒಬ್ಬ ಚಾಲಕರಿಗೆ ಫಂಡ್ ಮಾಡಿದ್ರು. ನಮಗೂ ಅವ್ರ ಮುಖಾಂತರನೇ ಮಾಡಿದ್ರು ಒಂದಷ್ಟು ಚಾಲಕರಿಗೆ. ಅದನ್ನ ಬೆಳೆಸ್ಕೊಂಡಿದ್ದಂತ ಮುಂದಿನ ದಿನಗಳಲ್ಲಿ ರಾತ್ರಿ ಹೊತ್ತು ಮೆಸೇಜ್ ಮಾಡೋದಂತೆ ಆ ಹೀರೋಯಿನ್ಗೆ. ಅವ್ರ ಪಾಪ ಈಗ ಇಂಡಸ್ಟ್ರಿ ಬಿಟ್ಟು ದುಬೈಲೆಲ್ಲ ಪ್ರಾಪರ್ಟೀಸ್ ಎಲ್ಲ ತಗೊಂಡು ಸುಮಾರು ಸಮಾಜ ಸೇವೆ ಕೆಲಸಗಳು NGO ಮಾಡ್ಕೊಂಡವ್ರೆ. ಅವ್ರ ಹೆಸರು ಹೇಳಲ್ಲ ನಾನು, ಗೊತ್ತಾಗುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅವ್ರು ಹೇಳಿದ್ರಂತೆ ರಾತ್ರಿ ಹೊತ್ತು ಮೆಸೇಜ್ ಮಾಡೋರಂತೆ ಅವ್ರಿಗೆ ನಾಯಕರಿಗೆ ಏನಾಗೈತೋ. ಅಲ್ಲಿ ಆಡಿದಾರ ಸೊಂಟದ್ದೇನಾದ್ರು ಲೂಸ್ ಆಗ್ಬಿಟ್ಟೋದು, ಜಿಪ್ ಲೂಸ್ ಆಗ್ಬಿಟ್ಟೋದು. ಹೋದ ವರ್ಷ ಕೇಳಿದ್ದೆ, ಅದು ಯಾರ್ಯಾವ್ದೋ ಹೆಣ್ಮಕ್ಳು ಪಾಪ ಆಟ ಹೊಡೆದು ಹೆಣ್ಮಕ್ಳಿಗೆ ಯಾರೋ ಗುಂಪಲ್ಲಿರೋರಿಗೆ ಅದೆಲ್ಲ ಬಾತ್ರೂಮ್ಗೆ ಹೋಗಿ ಪ್ಯಾಂಟ್ ಬಿಚ್ಬಿಟ್ಟಿದ್ರು, ಚಡ್ಡಿ ಬಿಚ್ಬಿಟ್ಟು ವಿಡಿಯೋ ಕಾಲಲ್ಲಿ. ಅನ್ಸುತ್ತೆ ನನಗೆ ನಿಜವಾಗ್ಲು. ಅದಕ್ಕೆ ಈ ಲೈವ್, ಈ ಫೇಸ್ಬುಕ್ ಇಂದ ದೂರ ಉಳಿಯೋದು ನಾನು. ಆ ಹೀರೋಯಿನ್ಗೆ ಫೋನ್ ಮಾಡಿ ಅವ್ರದ್ದು ಒಂದು ದುಡ್ಡಕ್ಕೆ ಬಿಡಿಸಿದ್ರು, ರಾತ್ರಿ ಹೊತ್ತು ಮೆಸೇಜ್ ಮಾಡಿ ಏನೋ ಮಾಡೋರ. ಏನಾಗುತ್ತೆ? ಚಾಲಕರ ಸಂಘಟನೆಗಳ ಹೆಸರುಗಳು ಹಾಳಾಗುತ್ತೆ ಇದರಲ್ಲಿ. ಯಾರೋ ಅವಿವೇಕಿಗಳು ಮಾಡೋ ಕೆಲಸಕ್ಕೆ ಇಡೀ ಸಂಘಟನೆಗಳು ಹೇಳಿಲ್ವಾ? ಯಾರೋ ಒಬ್ಬ ಚಾಲಕ ತಪ್ಪು ಮಾಡಿದ್ರೆ ಎಲ್ಲಾ ಚಾಲಕರು ತಪ್ಪು ಅನ್ನಂಗೆ ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಈ ಹೋರಾಟ ಶುರುವಾಯ್ತು. ನಿನ್ನೆ ಬಂದೆ, ಯಾವ್ದು ಫ್ಯಾಮಿಲಿನಲ್ಲಿ ಒಂದಷ್ಟು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು. ತಂದೆಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಆಸ್ಪತ್ರೆ ಕೆಲಸದಲ್ಲಿ ಬ್ಯುಸಿ ಇದ್ದೇನೆ. ಅದೇ ಹೋರಾಟ ಶುರುವಾಗಿದೆ. ಯಾವ ಲೆಕ್ಕಕ್ಕಾದ್ರೂ ಹೋಗ್ಲಿ, ಎಷ್ಟಾಗ್ಲಿ FIR ಮಾಡ್ತೀರಾ, ಡೆಫಮೇಷನ್ ಹಾಕ್ತೀರಾ, ನಿಮ್ ತಾಕತ್ ಎಲ್ಲಿವರೆಗೈತೆ ಹಾಕಿ ಅಂತ ಚಾಲೆಂಜ್ ಮಾಡ್ಬಿಟ್ಟಿದ್ದೀನಿ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿದ್ರಲ್ಲ ಯಾರ್ಯಾರೋ, ಅಕ್ಸೆಪ್ಟೆಡ್ ಅಲ್ಲ, ನಾನು ಚಾಲೆಂಜ್ ಮಾಡಿದ್ದು. ಮಾಡ್ ತೋರಿಸಿ, ನಾನು ಕಾನೂನು ತೋರಿಸ್ತೀನಿ, ಕಾನೂನ್ಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತೀವಿ, ಕಾನೂನಲ್ಲಿ ಇಲ್ದೇ ಇರೋದ್ನು ಜಾರಿಗೆ ತರ್ತೀವಿ ಅಂದಿದ್ರಲ್ಲ. ಚಾಲೆಂಜ್ ಮಾಡಿ ತೋರಿಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ದು ಚಾಲೆಂಜ್ ಅಂತ. ನಿಮ್ಮನ್ನೇ ನೀವು ಕಾಪಾಡ್ಕೊಳಕ್ ಆಗಲ್ಲ, ನಿಮ್ಗೆ ಯಾರೋ ಉಗಿತವ್ರಲ್ಲಿ, ಅದಕ್ಕೆ ನ್ಯಾಯ ತಗೊಳಕ್ಕಾಗಿಲ್ಲ. ವಿಡಿಯೋ ಹಾಕೋರಂತೆ ಕಮೆಂಟ್ ಅಲ್ಲಿ ನೋಡಿ ಅದನ್ನ. ನೀವೇ ಮೊನ್ನೆವರೆಗೂ ಆ ಪಾಪ ರೋಷನ್ ಲಾಲ್ಗೆ, ಆ ಕಿವರಾಜ್ಗೆ, ಅವ್ರ ಮಗನ್ಗೆ ಎಲ್ಲರಿಗೂ ಬೈತಾ ಇದ್ರಿ. ಈಗ ಸೇರಿಸ್ಕೊಳ್ಳಿ ಅಂತ ಹೋಗಿರೋದು ಬಕೆಟ್ ಹಿಡ್ಕೊಳಕ್ಕೆ, ಇನ್ನೊಬ್ರು ವ್ಯವಹಾರ ಮಾಡ್ಕೊಳಕ್ಕೆ. ನೀವೆಲ್ಲ ವ್ಯಾಪಾರಿಗಳು, ವ್ಯವಹಾರಸ್ಥರು ಅಲ್ಲೇ ಇರಿ. ಸಂಘಟನೆ ಹೋರಾಟಗಾರರು ಅಂತ ಮುಖವಾಡ ಹಾಕೊಂಡು ಬರಬೇಡಿ. ಇಲ್ಲಿ ಯಾರು ನಂಬಲ್ಲ. ನೀವೇನು ಕಿದ್ ಗುಡ್ಡೆ ಹಾಕೊಳಕ್ ಆಗಲ್ಲ ನಮ್ಮ ಹತ್ರ. ಕಾನೂನು ನಮ್ಮಪ್ಪನ್ಗೊಂದು ನಿಮ್ಮಪ್ಪನ್ಗೊಂದು ಬೇರೆ ಬೇರೆ ಇಲ್ಲ. ಕಾನೂನು ಎಲ್ಲಾರ್ಗೂ ಒಂದೇ. ಕೋಟ್ಯಾಧೀಶ್ವರನ್ಗೂ ಒಂದೇ, ರಾಜಕಾರಣಿಗೂ ಒಂದೇ, ವಕೀಲರಿಗೂ ಕಾನೂನು ಒಂದೇ, ಬಡ ರೈತನಿಗೂ ಕಾನೂನು ಒಂದೇ. ಸಂವಿಧಾನದಡಿನಲ್ಲಿರೋರು, ಭಾರತದ ಸಂವಿಧಾನದಡಿನಲ್ಲಿರೋರಿಗೆ ಎಲ್ಲರಿಗೂ ಒಂದೇ ಕಾನೂನು. ನೀವು ಅನ್ಕೊಂಡಿರ್ಬೋದು ನಮಗ್ ಸ್ಪೆಷಲ್ ಕಾನೂನು ಸಿಗ್ತದೆ ಅಂತ. ದಡ್ರಾಗ್ಬೇಡಿ. ಇತಿಹಾಸ ಹೇಳುತ್ತೆ ಯಾರ್ಯಾರೆಲ್ಲ ಜೈಲ್ಗೆ ಹೋದ್ರು. ದುಡ್ಡಿನ ಮದ ಇರೋರು ಹೋದ್ರು, ಅಧಿಕಾರದ ಮದ ಇರೋರು ಹೋಗಿ ಬಂದ್ರು.
ಇನ್ನ ನಾನು ನೀವು ಎಲ್ಲ ಯಾವ ಪುಟ್ಕೋದಿಗಳು, ನಾನು ಕಾನೂನು ಗೌರವಿಸೋನು ಏನು, ನೀವುಗಳು ಕಾನೂನು ಗೌರವಿಸಲ್ಲ ಗೊತ್ತು. ಕಾನೂನ್ಗೆ ಯಾರೆಲ್ಲ ಯಾರಿಗೂ ಇಲ್ಲಿ ವೈಯಕ್ತಿಕವಾಗಿ ನಾನು ಹೇಳ್ತಿಲ್ಲ. ಯಾರಲ್ಲಿ ಪಿತೂರಿ ಮಾಡ್ತಿದ್ರಿ, ಯಾರು ನಾಟಕ ಮಾಡ್ತಿದ್ರಿ, ಇವೆಲ್ಲ ಬಿಟ್ಬಿಡಿ. ಗಂಟು ಮೂಟೆ ಕಟ್ ಸೈಡ್ಗೆ ಇಟ್ಕೊಳ್ಳಿ ನಿಮ್ಮವು ಈ ನಾಟಕಗಳದು. ಹೋರಾಟ ಶುರುವಾಗೈತೆ. ಸೈಡ್ಗೆ ಹೋಗಿ ಸೈಡ್ ಲೈನ್ ಆಗ್ಬಿಟ್ಟು ಎಲ್ಲೆಲ್ಲಿ ಭಿಕ್ಷೆ ಎತ್ಕೊಳ್ತಿದ್ರಿ, ಹೆಂಗ್ ತಿಂತಿದ್ರಿ ತಿನ್ಕೊಂಡು ಸುಮ್ನಿರಿ. ನಾವು ಬರಲ್ಲ. ನೀವ್ ಎಲ್ಲಿ ಹೋಗ್ತಾ ಇದೀರಿ, ನೀವೆಲ್ಲೋಗಿ ನಿಂತ್ಕೊಂಡು ಯಾರೋ ಹಾಕಿದ್ ಬಿಸ್ಕೆಟ್ ತಿಂತಿದ್ದೀರೋ, ಭಿಕ್ಷೆ ಬೇಡ್ತಿರೋ ನಾವು ಕೇಳಲ್ಲ. ಅಕ್ರಮ ಮಾಡ್ತಿರೋ ಕೇಳಲ್ಲ. ಬಂದ್ರೆ ಕಾಣಿಸ್ಕೊಂಡ್ರೆ ಯಾವ್ದಾದ್ರು ಚಾಲಕರ ಪರವಾಗಿ ಒಳ್ಳೆ ಕೆಲಸ ಮಾಡೋ ಅಂತ ವಿಚಾರದಲ್ಲಿ ಕಾಣಿಸ್ಕೊಳ್ಳಿ. ಈ ಅಕ್ರಮಗಳಿಗೆ ಬೆಂಬಲ ಕೊಡೋದು, ಯಾರಿಗೋ ಜೈಕಾರ ಹಾಕೋದು, ಬೆಂಬಲ ಕೊಡ್ತೀವಿ ಅನ್ನೋದು, ಪಾಪ ಅವ್ರದ್ದೇನು ಇರಲ್ಲ ಅಷ್ಟೊಂದು. ಅದು ರಾಜಿನೂ ಆಗೋಗಿತ್ತು ಅದು ಮ್ಯಾಟ್ರು. ವಿಡಿಯೋ ಮತ್ತೆ ರಿಲೀಸ್ ಆದಾಗ ಮಾಡಿದ್ದೆ ನೀವುಗಳು ಮೊನ್ನೆ ಮೀಟಿಂಗ್ ಮಾಡಿ. ಇದೇ ಚಾಲಕರನ್ನ ಸಂಘಟನೆ ಹೆಸರು ಹೇಳ್ಕೊಂಡು ಬಂದಂತ ನಾಯಕರುಗಳು ಇವತ್ತು ಆ ವಿಡಿಯೋ ವಾಪಸ್ ನಾವು ಹೈಡ್ ಮಾಡಿದ್ನ ರಿಲೀಸ್ ಮಾಡಕ್ ಕಾರಣ ನೀವು. ಇವತ್ತು ಮುಂದೆ ತನಿಖೆಗಳಿಗೆ ಹಾಕ್ತಿವಿ, ಅದಕ್ಕೆ ನೀವೇ ಕಾರಣ. ಮುಂದೆ ಗಾಡಿಗಳಿಗೆ ಅಡ್ಡಿಪಡಿಸ್ತೀವಿ, ಕಾನೂನು ಮುಖಾಂತರ ಎಲ್ಲ ವ್ಯವಸ್ಥೆ ತರ್ತೀವಿ, ಇದಕ್ಕೂ ನೀವೇ ಕಾರಣ, ನಾವಲ್ಲ. ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ನಿಮ್ ತರ ದುಡ್ಡು ಇಸ್ಕೊಂಡ್ ಮಾಡ್ಬೇಕು, ಇಲ್ಲ ಯಾರಿಗೋ ಬಕೆಟ್ ಹಿಡಿಯಕ್ ಹೋಗ್ಬೇಕು, ಯಾರನ್ನೋ ಮನವೊಲಿಸ್ಬೇಕು ಅಂತ ಹೋದವ್ರಲ್ಲ. ಏನೇನ್ ಮಾಡ್ತೀರಿ ಮಾಡಿ. ಪ್ರಾಮಾಣಿಕರ ಶಕ್ತಿ ಏನು, ಕಾನೂನು ಶಕ್ತಿಯನ್ನು ನೋಡೋಣ. ಪ್ರಾಮಾಣಿಕರ ಶಕ್ತಿ, ಕಾನೂನಿನ ಶಕ್ತಿ ಒಂದ್ ಕಡೆ, ರೋಲ್ ಕಾಲ್ ಶಕ್ತಿ, ಬಕೆಟ್ ಹಿಡಿಯೋ ಶಕ್ತಿ, ಈ ಶಕ್ತಿಗಳೇ ಒಂದ್ ಕಡೆ, ಕಾನೂನು ವಿರುದ್ಧ ಹೋಗುವಂತ ಶಕ್ತಿಗಳು ಒಂದ್ ಕಡೆ. ನೀವು ಜಯ ಯಾರ್ದಾಗುತ್ತೆ ನೋಡೋಣ. ಈಗಲೂ ಅವಕಾಶ ಐತೆ. ಸೈಡ್ ಲೈನ್ ಆಗ್ಬಿಟ್ಟು ಸೈಡಲ್ಲಿ ಹೋದ್ರೆ ಸೈಲೆಂಟ್ ಆಗಿರ್ತೀವಿ. ನಾಟಕ ಮಾಡ್ಕೊಂಡು ರೋಡಿಗೆ ಬಂದ್ರೆ ಡಂಗೂರಾನೆ ನಿಮ್ದು ಪಕ್ಕ. ಧನ್ಯವಾದ ಸ್ನೇಹಿತರೆ. ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು ಈ ಡ್ರಾಮಾಗಳು ನೋಡಿ. ಈಗಲೂ ಅಷ್ಟೇ ತಿರ್ಗಾ ಲೈವ್ಗಳು ಮಾಡೋದು, ವಿರೋಧವಾಗಿ ಬರೋದು ಮಾಡಿದ್ರೆ ಆಡಿಯೋ ರೆಕಾರ್ಡಿಂಗ್ಗಳು ಸಮೇತ ಬಿಡ್ತೀನಿ. ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಮಾತಾಡಿರೋದು ಐತೆ. ರಾಮಲಿಂಗಾರೆಡ್ಡಿ ಅವ್ರು ಕಳಿಸಿದ್ರು, ರಾಮಲಿಂಗಾರೆಡ್ಡಿ ಅವ್ರು ಲೆಟರ್ ಕೊಟ್ಟು ಕಳಿಸಿದ್ರು, ಅವ್ರದವ್ರದ್ದು ಆಗಿದೆ. ಶೋಭಾ ಮೇಡಮ್ದು ವಿಚಾರವಾಗಿ ಮಾತಾಡೋದು, ಪಾಪ ಅವರೆಲ್ಲ ಇನ್ವಾಲ್ವ್ ಇದಾರೋ ಇಲ್ವೋ ಗೊತ್ತಿಲ್ಲ. ಬೇಡ, ಸಂಸ್ಥೆ ತರ ಇರ್ಲಿ, ಸಂಘಟನೆ ತರ ಇರ್ಲಿ. ನಮಗ್ ಬೇಕಾಗಿರೋದು ಚಾಲಕರಿಗೆ ಮೋಸ ಮಾಡಬಾರ್ದು, ಅನ್ಯಾಯ ಆಗ್ಬಾರ್ದು, ನ್ಯಾಯ ಸಿಗ್ಬೇಕಷ್ಟೇ. ಅದನ್ನ ಬಿಟ್ಟು ನೀವೇನಾದ್ರೂ ದೊಂಬರಾಟ ಆಡಿದ್ರೆ ನಿಮ್ ದೊಂಬರಾಟಕ್ಕಂತೂ ಅಂತ್ಯ ಆಡೋದೇನೆ. ಇದನ್ನ ಅರ್ಥ ಮಾಡ್ಕೊಂಡು ಜೀವನ ನಡೆಸಿ. ಧನ್ಯವಾದ ಸ್ನೇಹಿತರೆ. ಇಂಥ ದೊಂಬರಾಟಗಳಿಗೆ ಒಂದು ಎಚ್ಚರಿಕೆ ನೀಡಬೇಕಿತ್ತು. ಹಾಗಾಗಿ ಬಹಳ ವರ್ಷಗಳ ನಂತರ ಬಹಳ ದೊಡ್ಡದಾಗಿ ಒಂದಷ್ಟು ಏನು ವಿವರಣೆಯಿಂದ ಮಾತಾಡಬೇಕಾಯ್ತು. ಇವರೆಲ್ಲ ಯಾರ್ಯಾರೆಲ್ಲ ಏನೇನು ಅಕ್ರಮಗಳು ಮಾಡವ್ರೆ, ಕೆಲವೊಂದ್ಸತಿ ಹೇಳ್ಕೊಳಕ್ ನಮ್ಗೆ ಮನ್ಸಿಗೆ ಬೇಜಾರಾಗುತ್ತೆ, ಮುಜುಗರ ಆಗುತ್ತೆ. ಯಾಕಂದ್ರೆ ಇಂಥ ಒಂದು ವ್ಯವಸ್ಥೆಗಳ ಮಧ್ಯೆ, ಇಂಥ ಒಂದು ವ್ಯಕ್ತಿಗಳ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಇವತ್ತು ಸಹ ದೇವರು ಶಕ್ತಿ ಕೊಟ್ಟಿದ್ದಾನೆ, ಇಚ್ಛಾಶಕ್ತಿ ಇದೆ, ದುಡಿಬೋದು, ಒಳ್ಳೆ ರೀತಿಯಲ್ಲಿ ದುಡ್ಕೊಂಡು ಜೀವನ ಮಾಡ್ಬೋದು, ಒಂದೊಳ್ಳೆ ಹೆಸರಿರುತ್ತೆ, ಮನ್ಸಿಗೆ ನೆಮ್ಮದಿ ಇರುತ್ತೆ. ಇವತ್ತು ನಾನು ರಿಯಲ್ ಎಸ್ಟೇಟಲ್ಲಿ ದುಡಿತೀನಿ, ಶೇರ್ ಮಾರ್ಕೆಟಲ್ಲಿ ದುಡಿತೀನಿ, ಬೇರೆ ಬೇರೆ ವ್ಯವಹಾರಗಳಲ್ಲಿ ದುಡ್ಕೊಳ್ತೀವಿ. ಯಾರ್ದೋ ಕೆಲವೊಂದಿಷ್ಟು ಜನದು ಆಶೀರ್ವಾದ, ಅವ್ರ ಪ್ರೀತಿ, ಅವ್ರೇನು ದೇವ್ರ ಹತ್ರ ಪೂಜೆ ಮಾಡಬೇಕಾದ್ರೆ, ಇಲ್ಲ ಪ್ರಾರ್ಥನೆ ಮಾಡಬೇಕಾದ್ರೆ, ಅಲ್ಲಾ ಹತ್ರನೋ ಅವ್ರವ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರಿಗೆ ಒಳ್ಳೇದಾಗ್ಲಿ, ನಮ್ ಕಷ್ಟಕ್ಕಾದ್ರು ಅಂತಾರೆ. ಯಾರೋ ಒಬ್ರು ಕಷ್ಟಕ್ಕೆ ಒಳ್ಳೇದಾದ್ರೆ, ಯಾರು ಹೊಟ್ಟೆಯಿಂದ ಬಂದಿದ್ದೋ, ಆ ಕಳ್ಳಿನಿಂದ ಬಂದಿದ್ದೋ, ನಾಲಿಗೆಯಿಂದ ಬಂದಿದ್ದೋ ಒಂದು ಪದ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ನಮ್ಗಾಗುವಂತ ಅವಘಡಗಳು, ಆಗುವಂತ ಸಮಸ್ಯೆಗಳನ್ನ ಪಕ್ಕಕ್ಕೆ ತಳ್ಳಿ ಒಳ್ಳೆ ದಾರಿ ಕೊಡ್ಬೋದು. ಯಾಕಂದ್ರೆ ಉದಾಹರಣೆ ತುಂಬಾ ಜನಕ್ಕೆ ಹೇಳಿದೀನಿ. ಕೋವಿಡ್ ಸಮಯದಲ್ಲಿ ಮನೇಲಿ ಕುಂತಾಗ ಮೊದಲನೇ ವ್ಯಕ್ತಿ ನಾನು ನಮ್ಮ ಸಂಘಟನೆಗಳಿಗೆ, ಬೇರೆ ಸಂಘಟನೆಗಳಿಗೆ ಫೋನ್ ಮಾಡಿ ಕೇಳಿದೆ. ಅವತ್ತು ಒಂದು ನಾಯಕ ಹೇಳಿದ್ದ, ನಾವೇನೋ ದೊಡ್ಡ ನಾಯಕ ಅನ್ಕೊಂಡಿದ್ವಿ. ಯಾವತ್ತೂ ತಿಳ್ಕೊಂಡಿದ್ ನಾನು, ನಿನ್ ಮನೆಗೆ ಬಂದು ಕೇಳೋರ ಚಾಲಕರು ಮಲ್ಲಿಕಾ ಸುಮ್ನೆ ಅಂತ. ಅವತ್ತು ಆದ್ರೂ ಬಿಡ್ಲಿಲ್ಲ. ನಾನು ಫೋನ್ ಮಾಡಿ, ಮೆಸೇಜ್ ಮಾಡಿ, ಪೂನಾದಲ್ಲಿರೋ ಬಜಾಜ್ ಕಂಪ್ನಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 12,000 ರೇಷನ್ ಕಿಟ್ಗಳು ತರಿಸ್ಕೊಟ್ಟೆ. ಅದಾದ್ಮೇಲೆ ನಮಗೆ ಗೊತ್ತು ಯಾರೋ ಸಹಾಯಗಳು ಸಿಕ್ತೋ,
ಒಂದಷ್ಟು ಕೋವಿಡ್ ಟೈಮಲ್ಲಿ ಏನೋ ಒಂದಷ್ಟು ಕಾಂಟ್ರಾಕ್ಟ್ಗಳು ತಗೊಂಡು ಸಪ್ಲೈ ಮಾಡಿ ಯಾವತ್ತೂ ದುಡ್ದಿದ್ದೀವಿ. ಯಾಕೆ? ಯಾವುದೋ ಒಬ್ಬ ಬಡವನ ಬಗ್ಗೆ ನಾವು ಯೋಚನೆ ಮಾಡಿದ್ದೀವಿ. ಅವ್ರಿಗೆ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಬಡವನ ಹತ್ರ ಹೋಗಿ ಕಿತ್ಕೊಂಡು ತಿಂದು ನಮ್ಮ ಹೊಟ್ಟೆ ತುಂಬ್ಕೋಬೇಕು ಅನ್ನೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡಲಿಲ್ಲ. ಕಂಡವ್ರನ್ನ ಒಡೆದು ಬಾಳ್ಬೇಕು ಅಂತ ಯೋಚನೆ ಮಾಡಲಿಲ್ಲ. ಇವತ್ತು ಕನ್ಸಲ್ಟೆಂಟ್ಗಳು ಬಂದು ಅವ್ರ ಸಮಸ್ಯೆಗಳು ಹೇಳ್ಕೊಂಡಾಗ, ಪ್ರಾಮಾಣಿಕರು ಹೇಳ್ಕೊಂಡಾಗ ಅವ್ರ ಜೊತೆ ಧ್ವನಿ ಗೂಡಿಸಿದ್ದೀನಿ. ನಾನು ಇವತ್ತು ಗೂಡಿಸ್ತೀನಿ, ಬೇರೆ ದಾರಿ ಸೃಷ್ಟಿ ಮಾಡ್ಕೊಡ್ತೀನಿ ಅಷ್ಟೇ. ಇಂಥವ್ರೆಲ್ಲ ಹೋಗಿ ಗಬ್ಬೆ ಬರುಸವ್ರೆ, ನಾನೇನ್ ಮಾಡ್ಲಿ? ಕಾನೂನು ಪ್ರಕಾರ ಹೋಗ್ಬೇಕು, ಕಾನೂನು ಕೈಗೆ ತಗೋಬೇಕು, ನಂದೇನು ಸಮಸ್ಯೆ ಇಲ್ಲ. ಸರಿಪಡಿಸ್ಬೇಕು, ಅವ್ರಿಗೂ ಒಂದು ಒಳ್ಳೆ ದಾರಿ ಸಿಗ್ಬೇಕು ಅಂತ ಮಾಡಿದ್ದು. ಇದ್ರ ಮಧ್ಯೆ ಬಂದು ಈ ದೊಂಬರಾಟಗಳು ಮಾಡಿ ನೋಡಿ, ಇಷ್ಟೆಲ್ಲ ಮಾಡಿ ಹೋರಾಟಗಾರರು ತಡಿಬೇಕು, ಹೋರಾಟಗಾರರನ್ನ ಬಗ್ಗಿ ಬಡಿಬೇಕು ಅಂತ ನಿಂತವ್ರೆ ಪ್ರಾಮಾಣಿಕರಿಗೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ತಾವು ಎಲ್ಲರೂ ಧ್ವನಿ ಎತ್ತಬೇಕು ಅಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ ಸ್ನೇಹಿತರೆ.